ನಮಸ್ಕಾರ ಪ್ರಿಯ ವೀಕ್ಷಕರೇ, ತಮ್ಮೆಲ್ಲರಿಗೂ ಹಲೋ ಗೆಳೆಯರಿ ನೇರ ಫೋನ್ ಕಾರ್ಯಕ್ರಮದ ಇಂದಿನ ಸಂಚಿಕೆಗೆ ಪ್ರೀತಿಯಿಂದ ಬರಮಾಡಿಕೊಳ್ತಾ ಇದ್ದೀನಿ. ಇಂದಿನ ಸಂಚಿಕೆ ಎಂದಿನ ಸಂಚಿಕೆಯಂತೆ ಬಹಳ ಮಹತ್ವಪೂರ್ಣವಾದದ್ದು ಅಂತ ಹೇಳಿ ಭಾವಿಸ್ತೇನೆ. ಕಾರಣ ನಮ್ಮ ಸುತ್ತಮುತ್ತ ನಡೀತಾ ಇರತಕ್ಕಂಥ ಅಪಘಾತಗಳು, ಅದರಲ್ಲೂ ರಸ್ತೆಯಲ್ಲಿ ನಡೀತಾ ಇರತಕ್ಕಂಥ ಅಪಘಾತಗಳು, ಅವಘಡಗಳು ಅನೇಕ ಸಾವು ನೋವುಗಳಿಗೆ ಕಾರಣ ಆಗ್ತಾ ಇದೆ. ಈ ಸಾವು ನೋವುಗಳಿಂದ ತಪ್ಪಿಸ್ಕೊಂಡು ರಸ್ತೆಯ ಸುರಕ್ಷತಾ ನಿಯಮಗಳನ್ನು ಪಾಲಿಸುವ ಬಗ್ಗೆ ಒಂದು ಅರಿವನ್ನು, ಜಾಗೃತಿಯನ್ನು ಮೂಡಿಸುವಂಥ ಮಹತ್ವದ ಸದುದ್ದೇಶ ಈ ಸಂಚಿಕೆಯದು. ಹಾಗಾಗಿ ಈ ಸಂಚಿಕೆಯ ವಿಶೇಷ ಅತಿಥಿಯಾಗಿ ನಮ್ಮ ಜೊತೆ ಇದ್ದಾರೆ ಶ್ರೀಯುತ ಎಚ್ ಶಶಿಧರ ಶೆಟ್ಟಿ ಅವರು, ಮಾನ್ಯ ಜಿಲ್ಲಾ ನ್ಯಾಯಾಧೀಶರು ಹಾಗೂ ಕರ್ನಾಟಕ ರಾಜ್ಯ ಕಾನೂನು ಸೇವೆಗಳ ಪ್ರಾಧಿಕಾರದ ಮಾನ್ಯ ಸದಸ್ಯ ಕಾರ್ಯದರ್ಶಿಗಳು. ಶ್ರೀಯುತರು 2003ರಿಂದ ನ್ಯಾಯಾಂಗ ವ್ಯವಸ್ಥೆಯಲ್ಲಿ ಕೆಲಸ ಮಾಡ್ತಾ ಇದ್ದಾರೆ. ಸಿವಿಲ್ ಜಡ್ಜ್ ಆಗಿ ಕೆಲಸ ಶುರು ಮಾಡಿ ಸೀನಿಯರ್ ಸಿವಿಲ್ ಜಡ್ಜ್ ಆಗಿ ಪ್ರಮೋಷನ್ ತಗೊಳ್ತಾರೆ. ಕರ್ನಾಟಕ ಜುಡಿಷಿಯಲ್ ಅಕಾಡೆಮಿಯ ಡೆಪ್ಯೂಟಿ ಡೈರೆಕ್ಟರ್ ಆಗಿ ಕೆಲಸ ಮಾಡ್ತಾರೆ. ಅದಲ್ಲದೆ ಸುಪ್ರೀಂ ಕೋರ್ಟಿನ, ನಮ್ಮ ಹೆಮ್ಮೆಯ ಭಾರತದ ಸುಪ್ರೀಂ ಕೋರ್ಟಿನ ರಿಜಿಸ್ಟ್ರಾರ್ ಆಗಿ ಕೂಡ ಕೆಲಸ ಮಾಡ್ತಾರೆ. ಒಂದು ಪಯಣದಲ್ಲಿ ತಮ್ಮದೇ ಆದಂಥ ಹೆಜ್ಜೆ ಗುರುತುಗಳನ್ನು ಬಿಟ್ಟಿರತಕ್ಕಂಥ ಶ್ರೀಯುತ ಶಶಿಧರ ಶೆಟ್ಟಿ ಅವ್ರನ್ನ ನಿಮ್ಮೆಲ್ಲರ ಪರವಾಗಿ ಕಾರ್ಯಕ್ರಮಕ್ಕೆ ಬರಮಾಡ್ಕೊಳ್ತೀನಿ. ಸರ್, ಕಾರ್ಯಕ್ರಮಕ್ಕೆ ನಮಸ್ತೆ. ಸುಸ್ವಾಗತ. ನಮಸ್ತೆ, ಎಲ್ಲರಿಗೂ ನಮಸ್ಕಾರ. ರಸ್ತೆ ಸುರಕ್ಷತೆ ಅತ್ಯಮೂಲ್ಯವಾದುದು, ಎಲ್ಲರ ಹೊಣೆಗಾರಿಕೆ, ಎಲ್ಲರ ಜವಾಬ್ದಾರಿ. ಜನವರಿ ತಿಂಗಳಲ್ಲಿ ಇದು ಯಾವಾಗಿಂದ ಶುರುವಾಗುತ್ತೆ, ಹೇಗೆ ನಡೆಯುತ್ತೆ ಸರ್? ಈ ರಸ್ತೆ ಸುರಕ್ಷತಾ ಅಭಿಯಾನವನ್ನು ಪ್ರತಿ ವರ್ಷ ಜನವರಿ ತಿಂಗಳಲ್ಲಿ ಕೇಂದ್ರ ರಸ್ತೆ ಸಾರಿಗೆ ಮತ್ತು ಹೆದ್ದಾರಿಗಳ ಸಚಿವಾಲಯದ ನಿರ್ದೇಶನದ ಪ್ರಕಾರ ಮತ್ತು ಸರ್ವೋಚ್ಚ ನ್ಯಾಯಾಲಯದಲ್ಲಿ ಇರ್ತಕ್ಕಂಥ ಒಂದು ರಸ್ತೆ ಸಮಿತಿಯ ನಿರ್ದೇಶನದಂತೆ ಮಾಡ್ತಾ ಇದ್ದಾರೆ. ಈ ವರ್ಷ ವಿಶೇಷವಾಗಿ ಕರ್ನಾಟಕ ಸರ್ಕಾರದ ಜೊತೆಗೆ ಅಲ್ಲಿಯ ಟ್ರಾನ್ಸ್ಪೋರ್ಟ್ ಡಿಪಾರ್ಟ್ಮೆಂಟ್ ಇರ್ಬೋದು, ಪೊಲೀಸ್ ಡಿಪಾರ್ಟ್ಮೆಂಟ್ ಎಲ್ಲರ ಜೊತೆಗೆ ಕೈ ಜೋಡಿಸ್ಕೊಂಡು ನಾವು ಒಂದು ವಿಶೇಷವಾದ ಒಂದು ಅಭಿಯಾನವನ್ನು ಮಾಡಬೇಕು. ಈ ಮೂಲಕ ಪ್ರತಿಯೊಂದು ಹಳ್ಳಿಗೆ ನಾವು ತಲುಪಬೇಕು ಎನ್ನುವ ಉದ್ದೇಶ. ಈ ರಸ್ತೆ ಸಾಕ್ಷರತಾ ಅಭಿಯಾನ ಜನವರಿ 1ರಿಂದ ಪ್ರಾರಂಭ ಆಗಿದೆ. ಜನವರಿ 31ನೇ ತಾರೀಕುವರೆಗೆ ಒಂದು ತಿಂಗಳ ಅವಧಿಯಲ್ಲಿ ಪ್ರತಿಯೊಂದು ಹಳ್ಳಿಯಲ್ಲಿ, ತಾಲೂಕಲ್ಲಿ, ಜಿಲ್ಲಾ ಮಟ್ಟದಲ್ಲಿ ಮತ್ತು ರಾಜ್ಯ ಮಟ್ಟದಲ್ಲಿ ವಿವಿಧ ಕಾರ್ಯಕ್ರಮಗಳನ್ನು, ಕಾನೂನು ಅರಿವು ಕಾರ್ಯಕ್ರಮಗಳ ಜೊತೆಗೆ ಮ್ಯಾರಥಾನ್, ವ್ಯಾಕಥಾನ್, ಬೇರೆ ಬೇರೆ ಪ್ರಬಂಧ ಸ್ಪರ್ಧೆ ಇರಬಹುದು, ರಕ್ತದಾನ ಶಿಬಿರ ಇರಬಹುದು, ಈ ಮೂಲಕ ಹೆಚ್ಚಿನ ಅರಿವನ್ನು ಜನರಿಗೆ ಮೂಡಿಸುವ ಉದ್ದೇಶದಿಂದ ಇದನ್ನು ಅಭಿಯಾನವನ್ನು ಬಹಳ ದೊಡ್ಡ ಮಟ್ಟದಲ್ಲಿ ನಾವು ಮಾಡ್ತಾ ಇದ್ದೇವೆ ಈ ವರ್ಷ. ಸೊ ವಿಶೇಷವಾದಂಥ ಒಂದು ಅಭಿಯಾನ ಅಂತ ಹೇಳ್ಬೋದು. ಓಕೆ. ಅಂದರೆ ಜನವರಿ 1ರಿಂದ 31 ಒಂದು ಕೂಡಲೇ ಕ್ಯಾಲೆಂಡರಲ್ಲಿ ನಮಗೆ ಇದೊಂದು ಹೊಸ ವರ್ಷ. ಬಹುಶಃ ಈ ಸಂದರ್ಭದಲ್ಲಿ ರಸ್ತೆಯ ಅವಘಡಗಳು ಕಡಿಮೆ ಆದರೆ ಡಿಸೆಂಬರ್ವರೆಗೂ ಖಂಡಿತ ಅದೊಂದು ಚೆನ್ನಾಗಿರುತ್ತೆ ಜೀವನ. ಕರೆಕ್ಟ್. ರಸ್ತೆ ಸುರಕ್ಷತೆಯ ನಿಯಮಗಳು ಉದ್ದೇಶ ಸ್ಪಷ್ಟವಾಗಿದೆ. ರಸ್ತೆ ನಿಯಮಗಳನ್ನು ಉಲ್ಲಂಘನೆ ಮಾಡಬಾರ್ದು. ಉಲ್ಲಂಘನೆ ಮಾಡೋದ್ರಿಂದ ಆಗ್ತಕ್ಕಂಥ ಅಪಾಯಗಳ ಬಗ್ಗೆ ಮನವರಿಕೆ ಮಾಡ್ಕೊಳ್ಳುವಂಥದ್ದು ಎಲ್ಲೆಲ್ಲಿ ನಡೆಯುತ್ತೆ ಸರ್? ಇದನ್ನ ಪ್ರಮುಖವಾಗಿ ನಿಮಗೆಲ್ಲ ಗೊತ್ತಿದ್ದ ಹಾಗೆ ನಮ್ಮ ಯುವ ಜನಶಕ್ತಿ ಏನಿದೆ, ಯುವ ಶಕ್ತಿ, ಯೂತ್ ಜನರೇಷನ್, ಅವರನ್ನು ನಾವು ಟಾರ್ಗೆಟ್ ಮಾಡಬೇಕಾಗತ್ತೆ. ಯಾಕಂದರೆ ಹೆಚ್ಚಾಗಿ ಅಪಘಾತದಲ್ಲಿ ನೊಂದವರು, ಇದರಿಂದ ಅಂಗವೈಕಲ್ಯಕ್ಕೊಳಗಾದವರು, ಸತ್ತವರು ಬಹುಶಃ ನೀವು ಸ್ಟ್ಯಾಟಿಸ್ಟಿಕ್ಸನ್ನು ನೋಡಿದರೆ ಯುವ ಜನಾಂಗದವರು, ಅಂದರೆ ಯುವ ಸುಮಾರು 30 ವರ್ಷಕ್ಕಿಂತ ಕಡಿಮೆ ವಯಸ್ಸಿನವರು. ಒಂದು ಸಮೀಕ್ಷೆ ಪ್ರಕಾರ 25% ರಷ್ಟು ಅಪಘಾತದಲ್ಲಿ ಮೃತಪಟ್ಟವರು 18-20 ವರ್ಷಕ್ಕಿಂತ ಕೆಳಗಿನವರು. ಆದ್ದರಿಂದ ನಾವು ಈಗಾಗಲೇ ಎಲ್ಲ ತಾಲೂಕು ಕಾನೂನು ಸೇವಾ ಸಮಿತಿ 139 ತಾಲೂಕು ಕಾನೂನು ಸೇವಾ ಸಮಿತಿ ಮತ್ತು 30 ಜಿಲ್ಲಾ ಕಾನೂನು ಸೇವಾ ಪ್ರಾಧಿಕಾರಗಳಿಗೆ ಪತ್ರವನ್ನು ಬರೆದು ಎಲ್ಲ ಶಾಲೆ, ಕಾಲೇಜು ಮತ್ತು ಹಾಸ್ಟೆಲ್ ಇವುಗಳಲ್ಲಿರ್ತಕ್ಕಂಥ ಮಕ್ಕಳನ್ನು ಉದ್ದೇಶಿಸಿ ಅವರಿಗೆ ಅವೇರ್ನೆಸ್ ಅನ್ನು ಕೊಡ್ತಕ್ಕಂಥದ್ದು ಪ್ರಮುಖವಾಗಿ ಅವರು. ಎರಡನೇದಾಗಿ ನಾವು ನಿಮಗೆಲ್ಲ ಕೇಳಿರ್ಬೋದು, ಈ BMTC ಬೆಂಗಳೂರಿನಲ್ಲಿ ಎಷ್ಟೋ ಅಪಘಾತ ಆಗ್ತದೆ. ಎಲೆಕ್ಟ್ರಿಕ್ ಬಸ್ಗಳಿರ್ತವೆ, ಅದರ ಚಾಲನೆ ಮಾಡುವ ಮಾಹಿತಿ ಅವರಿಗೆ ಇರೋದಿಲ್ಲ, ಯಾವ ರೀತಿ ಅದನ್ನು ಇದು ಮಾಡಬೇಕು ಅನ್ನೋದು ಗೊತ್ತಿರೋದಿಲ್ಲ. ಅದರಿಂದ ಸಾರಿಗೆ ಸಂಸ್ಥೆಯಲ್ಲಿ ಕೆಲಸ ಮಾಡ್ತಕ್ಕಂಥ ಯಾರು ನೌಕರರಿದ್ದಾರೆ ಅವರನ್ನು ಟಾರ್ಗೆಟ್ ಮಾಡ್ತಕ್ಕಂಥದ್ದು. ಮತ್ತು ಹಾಸ್ಪಿಟಲಲ್ಲಿ, ಯಾಕಂದ್ರೆ ಅವರು ಸಹ ಬಹಳ ಮುಖ್ಯವಾಗಿ ಯಾವುದೇ ಒಂದು ಅಪಘಾತ ಆದಾಗ ತುರ್ತಾಗಿ ಅವರಿಗೆ ಒಂದು ಎಮರ್ಜೆನ್ಸಿ ಟ್ರೀಟ್ಮೆಂಟ್ ಬೇಕಾಗುತ್ತೆ. ಅದಕ್ಕೆ ಅವರಿಗೂ ಗೊತ್ತಿರಬೇಕು ಮಾಹಿತಿ. ಹೇಗೆ ನಾವು ಇಲ್ಲ ಇದಕ್ಕೆ ವೆಯ್ಟ್ ಮಾಡ್ತೀವಿ ಅಂತ ಹೇಳಿಕ್ಕೆ ಬರೋದಿಲ್ಲ, ಅಥವಾ ನೀವು ದುಡ್ಡು ಡೆಪಾಸಿಟ್ ಮಾಡಿ ಆಮೇಲೆ ಬನ್ನಿ ಅಂತ ಹೇಳಿಕ್ಕೆ ಬರೋದಿಲ್ಲ. ಅತ್ಯಂತ ಶೀಘ್ರವಾದಂಥ ಗೋಲ್ಡನ್ ಅವರ್ಸ್ ಅಂತ ಹೇಳ್ತೀವಿ. ಸೊ ಆ ಇಮಿಡಿಯೇಟ್ ಅದನ್ನು ಟ್ರೀಟ್ಮೆಂಟ್ ಬೇಕಾದಾಗ ಆಸ್ಪತ್ರೆಯಲ್ಲಿಯೂ ಅವರಿಗೂ ಮಾಹಿತಿ ಬರಬೇಕು.
ಅದೇ ಥರ ಪೊಲೀಸ್ ಇಲಾಖೆಯಲ್ಲಿ ಕೆಲಸ ಮಾಡ್ತಕ್ಕಂಥವರಿಗೂ ಅದ್ರ ಬಗ್ಗೆ ಮಾಹಿತಿ. ಆದ್ದರಿಂದ ಬಹುಶಃ ಇದೊಂದು ಆರೋಗ್ಯ ಇಲಾಖೆ ಇರ್ಬೋದು, ಪೊಲೀಸ್ ಇಲಾಖೆ ಇರ್ಬೋದು, ಟ್ರಾನ್ಸ್ಪೋರ್ಟ್ ಡಿಪಾರ್ಟ್ಮೆಂಟ್, ಈ ರಸ್ತೆ ಸಾರಿಗೆ ವ್ಯವಸ್ಥೆ ಇರ್ಬೋದು, ಎಲ್ಲರೂ ಸೇರಿಕೊಂಡು ಇವನ್ ಅಡ್ವೊಕೇಟ್ಸ್ ಅಸೋಸಿಯೇಷನ್, ನಾವು ಪ್ರತಿಯೊಂದು ಈ ಒಂದು ರಾಜ್ಯದ ಎಲ್ಲ ಬಾರ್ ಅಸೋಸಿಯೇಷನ್ಗಳೇನಿದ್ದಾವೆ ಅಲ್ಲಿಯೂ ಸಹ ಇದರ ಬಗ್ಗೆ ಅವೇರ್ನೆಸ್ ಕ್ಯಾಂಪನ್ನು ಮಾಡಬೇಕು ಅಂತ ಹೇಳಿದ್ದೀವಿ. ಇದನ್ನು ಆಗ್ತಾ ಇದೆ, 1ನೇ ತಾರೀಕಿಂದ ಪ್ರಾರಂಭ ಆಗಿದೆ. ಭಾಳ ದೊಡ್ಡ ಮಟ್ಟದಲ್ಲಿ ಪ್ರತಿಯೊಂದು ಹಳ್ಳಿಗಳಲ್ಲಿ, ಈ ಒಂದು ಸ್ಕೂಲ್ಗಳಲ್ಲಿ, ಬಾರ್ ಅಸೋಸಿಯೇಷನ್ಗಳಲ್ಲಿ ಮತ್ತು ಬೇರೆ ಬೇರೆ ಸಂಘ ಸಂಸ್ಥೆಗಳಲ್ಲಿ ಮಾಡ್ತಾ ಇದ್ದಾರೆ. ಓಕೆ, ಯಾಕೆಂದರೆ ಯಾರು ಯಾವಾಗ ಹೇಗೆ ಅಂತ ಹೇಳೋಕ್ಕಾಗಲ್ಲ. ಗಾಡಿ ಚಲಾಯಿಸೋರಿರ್ಬೋದು ಅಥವಾ ರಸ್ತೆ ದಾಟೋಂಥವ್ರು, ರಸ್ತೆಯಲ್ಲಿ ನಡೆದಾಡುವಂಥವ್ರಿರ್ಬೋದು. ಜನವರಿ ತಿಂಗಳು ಭಾಳ ಸೂಕ್ತ ಅಂತ ಆಗಲೇ, ವರ್ಷದ ಮೊದಲನೇ ತಿಂಗಳು, ಇಡೀ ವರ್ಷ ಚೆನ್ನಾಗಿರಬೇಕು ಅನ್ನೋಂಥ ಒಂದು ಆಸೆ ಇದ್ದರೆ ಸರ್, ಇನ್ನೊಂದು ಬಹುಶಃ ಪ್ರಕೃತಿ ಕೂಡ ನಮಗೆ ಒಂದು ಸವಾಲೆ. ಈಗ ನೋಡಿ, ಯಾವತ್ತೂ ಇಲ್ಲದೆ ಇರ್ತಕ್ಕಂಥ ಚಳಿ ಇದೆ, ಫಾಗ್ ಇದೆ. ಇದರಿಂದನೂ ಕೂಡ ಜನವರಿ ತಿಂಗಳಲ್ಲಿ ಅಪಘಾತಗಳಾಗ್ಬೋದು ಅನ್ನುವಂಥ ಅಲ್ಲಲ್ಲೇ ಕೆಲವರು ಹೇಳ್ತಾರೆ. ಬಹುಶಃ ಅದು ಒಂದು ಕಾರಣ ಇರ್ಬೋದು ಜನವರಿ ತಿಂಗಳಿಗೆ. ಖಂಡಿತವಾಗಿ ನಾರ್ತಲ್ಲಿ ಈಗ ನಮ್ಮಲ್ಲಿ ಅಷ್ಟು ಗೊತ್ತಾಗಲ್ಲ. ನೀವು ನಾರ್ತಿಗೆ ಹೋದರೆ ಮ್ಯಾಕ್ಸಿಮಮ್ ಆಕ್ಸಿಡೆಂಟ್ ಜಾಸ್ತಿ ಆಗ್ತವೆ ಜನವರಿ, ಡಿಸೆಂಬರ್ ಎಂಡ್, ಜನವರಿ ಮತ್ತು ಫೆಬ್ರವರಿಯ ಮೊದಲ ವಾರದವರೆಗೆ ಅತ್ಯಂತ ಮಂಜು ಕವಿದ ವಾತಾವರಣ ಇರುತ್ತೆ. ಸೊ ಮಾರ್ನಿಂಗ್ ಬೇಗ ಈ ವಾಹನದಲ್ಲಿ ಚಲಾಯಿಸ್ಕೊಂಡು ಹೋಗೋವರಿಗೆ ರಸ್ತೆನೇ ಕಾಣಿಸೋದಿಲ್ಲ. ಅಂಥದ್ರಲ್ಲಿ ತುಂಬ ಸಲ ಅದು ಮಲ್ಟಿಪಲ್ ಇಂಪ್ಯಾಕ್ಟ್ ಆಗ್ತವೆ. ಒಂದು ವೆಹಿಕಲ್ ಡಿಕ್ಕಿ ಹೊಡಿತ ಅದ್ರ ಕೆಳಗೆ ಹಿಂದ್ಗಡೆ ಬಂದವರು ಎಲ್ಲದು ಒಂದೇ ಸಲ 40 ಸರಣಿ ಅಪಘಾತ, 30-40 ವಾಹನಗಳು ಒಂದ್ಸಲ ಹೊಡೆದು ಬಿಡ್ತವೆ. ಸೊ ಇದು ಒಂದು ಕಾರಣ ಇರಬಹುದು. ಸೊ ಜನರಿಗೆ ಮೊದಲೇ ವರ್ಷದ ಮೊದಲನೇ ತಿಂಗಳಿನಲ್ಲೇ ಅದ್ರ ಬಗ್ಗೆ ಒಂದು ಮಾಹಿತಿಯನ್ನು ಕೊಟ್ಟರೆ, ಅವೇರ್ನೆಸ್ ಅನ್ನು ಕ್ರಿಯೇಟ್ ಮಾಡಿದ್ರೆ, ಜನರು ಅದ್ರ ಬಗ್ಗೆ ಸ್ವಲ್ಪ ಸುರಕ್ಷತಾ ನಿಯಮಗಳನ್ನು ಪಾಲಿಸ್ಕೊಂಡು ಹೋದ್ರೆ ಅಪಘಾತಗಳ ಸಂಖ್ಯೆಯನ್ನು ಕಡಿಮೆ ಮಾಡಬಹುದು ಎನ್ನುವ ಉದ್ದೇಶ ಇರಬಹುದು. ಓಕೆ ಸರ್, ಬಂಗಾರಪೇಟೆಯಿಂದ ಮೊದಲ ಕರೆ ಬಂದಿದೆ ಅನಿಲ್ ಕುಮಾರ್ ಅವರು. ಅನಿಲ್ ಕುಮಾರ್ ಅವರೇ ನಮಸ್ಕಾರ, ನಿಮ್ಮ ಪ್ರಶ್ನೆ. ನಮಸ್ತೆ, ಹೇಳಿ ಸರ್. ಸಾರಿ, ಹಿಟ್ ಅಂಡ್ ರನ್. ಓಕೆ, ಅದ್ರ ಬಗ್ಗೆ ಕಾನೂನೆಲ್ಲ ಚೇಂಜ್ ಮಾಡಿದಾರಲ್ಲ, ಅದ್ರ ಬಗ್ಗೆ ಸ್ವಲ್ಪ ಮಾಹಿತಿ ಬೇಕಾಗಿತ್ತು. ಈ ಹಿಟ್ ಅಂಡ್ ರನ್ ನಲ್ಲಿ ಏನಾಗುತ್ತೆ, ಯಾರು ಅಪಘಾತ ಮಾಡಿದ್ದಾರೆ ಅಂತ ಗೊತ್ತಾಗೋದಿಲ್ಲ. ಸಾಮಾನ್ಯವಾಗಿ ಅಪಘಾತ ಆದಾಗ ಯಾರು ಅಪಘಾತ ಮಾಡಿದಾರೆ ಆ ವೆಹಿಕಲ್ನ ನಂಬರ್ ಇರುತ್ತೆ, ಡ್ರೈವರ್ ನಮ್ಗೆ ಗೊತ್ತಿರುತ್ತೆ, ಓನರ್ ಯಾರು ಗೊತ್ತಿರುತ್ತೆ. ಸೊ ವಾಹನ ಅಪಘಾತ ಕೇಸ್ಗಳನ್ನು ದಾಖಲು ಮಾಡಿ ಅವರಿಂದ ಪರಿಹಾರವನ್ನ ಪಡ್ಕೊಳ್ಳಿಕ್ಕೆ ಸಾಧ್ಯ ಆಗುತ್ತೆ. ಹಿಟ್ ಅಂಡ್ ರನ್ ಕೇಸಲ್ಲಿ ಯಾರು ಅಪಘಾತ ಮಾಡಿದಾರೆ ಅಂತ ಗೊತ್ತಾಗೋದಿಲ್ಲ, ಹೊಡೆದು ಆಕ್ಸಿಡೆಂಟ್ ಮಾಡಿ ಹೋಗ್ಬಿಡ್ತಾರೆ. ಸೊ ಸರ್ಕಾರದ ಸರ್ವೋಚ್ಚ ನ್ಯಾಯಾಲಯದ ನಿರ್ದೇಶನದ ಪ್ರಕಾರ ಸರ್ಕಾರ ಒಂದು ನಿಯಮವನ್ನು ಮಾಡಿ ಅವರಿಗೆ ಯಾವುದು ಡೆತ್ ಆದರೆ ಮತ್ತು ತೀವ್ರವಾಗಿ ಗಾಯಗೊಂಡ್ರೆ ಅವರಿಗೆ ಇಷ್ಟು ಹಣವನ್ನು ಕೊಡಬೇಕು ಅಂತಕ್ಕಂಥದ್ದು ನಿಯಮವನ್ನು ಮಾಡಿದ್ದಾರೆ. ಅದರಿಂದ ಯಾರು ಅಂತಹ ಕೇಸ್ಗಳಲ್ಲಿ ಆಗಿರ್ತಾರೆ ಅವರು ಸಂಬಂಧಪಟ್ಟ ಇಲಾಖೆಗೆ ಅದರ ಅರ್ಜಿಯನ್ನು ಕೊಟ್ಟು ಅವರು ಹಣವನ್ನು ಪಡೀಲಿಕ್ಕೆ ಸಾಧ್ಯ ಇದೆ. ಓಕೆ, ಪರಿಹಾರ ಮಾಹಿತಿ ಸಿಕ್ಕಿದೆ ಅನ್ಸ್ಕೊಳ್ತೀನಿ ಅನಿಲ್ ಕುಮಾರ್ ಅವರಿಗೆ. ಎಸ್, ಇವು ಕೆಲವು ಮುಖ್ಯವಾದಂಥ ಇಲಾಖೆಗಳನ್ನು ಪ್ರಸ್ತಾಪ ಮಾಡಿದೆ ಸರ್. ಇನ್ನು ಉಳಿದ ಯಾವ್ಯಾವ ಇಲಾಖೆಗಳನ್ನು? ಮುಖ್ಯವಾಗಿ ನಾವು ಸಾರಿಗೆ ಇಲಾಖೆ, ಪೊಲೀಸ್ ಇಲಾಖೆ, ಬಾರ್ ಅಸೋಸಿಯೇಷನ್, ಆರೋಗ್ಯ ಇಲಾಖೆ, ಆಮೇಲೆ ಸಂಘ ಸಂಸ್ಥೆಗಳು, NGOsಗಳು ತುಂಬ ಇದರಲ್ಲಿ ಸಕ್ರಿಯವಾಗಿ ಭಾಗವಹಿಸ್ತಾರೆ. ಆಮೇಲೆ ಎಲ್ಲ ಶಿಕ್ಷಣ ಇಲಾಖೆ, ಯಾಕಂದರೆ ಎಲ್ಲ ಶಾಲಾ ಕಾಲೇಜುಗಳನ್ನು ಮತ್ತು ನಾವು ರೀಚ್ ಆಗಬೇಕಂದ್ರೆ ಶಿಕ್ಷಣ ಇಲಾಖೆಯವರದ್ದು ಪಾತ್ರ ಜಾಸ್ತಿ ಇದೆ. ಅದೇ ಥರ NHA, ನ್ಯಾಷನಲ್ ಹೈವೇ ಅಥಾರಿಟಿ ಅವರು, ಮತ್ತು ಸಾರಿಗೆ ಇಲಾಖೆ, PWD, ಪಬ್ಲಿಕ್ ವರ್ಕ್ ಡಿಪಾರ್ಟ್ಮೆಂಟ್. ಸೊ ಈ ಎಲ್ಲ ಸರ್ಕಾರದ ಎಲ್ಲ ಇಲಾಖೆಗಳ ಜೊತೆಗೆ ನಮ್ಮ ಕಾನೂನು ಸೇವಾ ಪ್ರಾಧಿಕಾರ ಕೈ ಜೋಡಿಸ್ಕೊಂಡು ಬಹಳ ಒಂದು ಒಳ್ಳೆಯ ರೀತಿಯಲ್ಲಿ ಕಾರ್ಯಕ್ರಮಗಳನ್ನು ಮಾಡಿ, ಅವೇರ್ನೆಸ್ ಕ್ಯಾಂಪ್ ಮಾಡಿ, ಜನರಿಗೆ ಆದಷ್ಟು ಜನರನ್ನು ರೀಚ್ ಆಗಬೇಕು. ನಮ್ಮ ಉದ್ದೇಶ ಅಷ್ಟೇ, ಮ್ಯಾಕ್ಸಿಮಮ್ ಜನರನ್ನು ರೀಚ್ ಆಗಬೇಕು. ಇದರಿಂದ ಹೆಚ್ಚಿನ ಜನರಿಗೆ ಕಾನೂನಿನ ಬಗ್ಗೆ, ಅದು ರಸ್ತೆ ಸುರಕ್ಷತಾ ನಿಯಮಗಳ ಬಗ್ಗೆ ಜನರಿಗೆ ಅವೇರ್ನೆಸ್ ಬರಬೇಕು. ವೆಹಿಕಲನ್ನು ಓಡಿಸ್ಬೇಕಾದ್ರೆ ಹೇಗೆ ಓಡಿಸ್ಬೇಕು, ಅದಕ್ಕೆ ಏನು ಅವಶ್ಯಕತೆ ಇದೆ, ಇದೆಲ್ಲ ಅವ್ರಿಗೆ ಗೊತ್ತಾದ್ರೆ ಮಾತ್ರ ಖಂಡಿತವಾಗಿ ನಾವು ಈ ಅಪಘಾತ ಸಂಖ್ಯೆಗಳನ್ನು ಕಡಿಮೆ ಮಾಡಬಹುದು. ಒಂದು ರೀತಿ ಅಪಘಾತಗಳ ಸಂಖ್ಯೆ ಕಡಿಮೆ ಆಗೋದಲ್ಲದೆ ನಾವು ಎಷ್ಟು ಮಟ್ಟಿಗೆ ಜಾಗರೂಕರಾಗಿರಬೇಕು, ವಾಹನ ಚಲಾಯಿಸೋರಾಗಲಿ ಅಡ್ಡಾಡೋರಾಗಲಿ ಎಷ್ಟು ಜಾಗರೂಕರಾಗಿರಬೇಕು ಅನ್ನುವಂಥ ಮಾಹಿತಿ ಸಿಗುತ್ತೆ ಅಲ್ಲಿ. ಏನು ಸರ್, ಯಾವ ಒಂದು ಚಂದ್ರಶೇಖರ್ ಅವರ ಕರೆ ಇದೆ, ಆ ಕರೆ ತಗೊಂಡು ಮುಂದುವರಿತೀನಿ ಸರ್ ನಾನು.
ಚಂದ್ರಶೇಖರ್ ನಮಸ್ಕಾರ. ನಮಸ್ಕಾರ ಮೇಡಮ್. ಈ ಡ್ರೈವರ್ಸ್ಗಳಿಗೆ, ಚಾಲಕರಿಗೆ ತುಂಬಾ ಒತ್ತಡ ಇರ್ತದೆ. ಅವರು ರಾತ್ರಿ ಹಗಲು ದುಡಿತಾರೆ. ಅವರಿಗೆ ಎದುರಿನಿಂದ ಗಾಡಿಗಳು ತುಂಬಾ ಜಾಸ್ತಿ ಆಗಿರುವುದರಿಂದ ಅವರಿಗೆ ಟೈಮ್ ನಲ್ಲಿ ಮುಟ್ಲಿಕ್ಕೆ ಆಗುದಿಲ್ಲ. ಅದಕ್ಕಾಗಿ ಅವರು ತುಂಬಾ ಒತ್ತಡದಲ್ಲಿ ಇರ್ತಾರೆ. ಅವರಿಗೆ ಸರಿಯಾದ ಇದು ವ್ಯವಸ್ಥೆ ಬೇಕಾಗ್ತದೆ. ಅಂದ್ರೆ ದಾರಿಯೇ ಇಲ್ಲ ರಸ್ತೆಯಲ್ಲಿ, ಅವರಿಗೆ ಹೋಗ್ಲಿಕ್ಕೆ ಸರಿಯಾದ ದಾರಿ ಇಲ್ಲಲ್ಲ. ಅವ್ರು ಏನ್ ಮಾಡೋದು ಮತ್ತೆ? ಓಕೆ, ಅಂದ್ರೆ ಒಂದು ಸಣ್ಣ ಪ್ರಮಾಣದ ಕೌನ್ಸಿಲಿಂಗ್ ಬೇಕು ಅವ್ರಿಗೆ ಅಂತೀರಿ? ಹೌದೌದು. ಎಸ್, ಅದು ವಿಚಾರ ಕರೆಕ್ಟು. ಯಾಕಂದರೆ ರಸ್ತೆ ಅಪಘಾತ ಆಗಲಿಕ್ಕೆ ಒಂದು ಕಾರಣ ಸರಿಯಾದ ಸಾರಿಗೆ ರೋಡ್ ವ್ಯವಸ್ಥೆ ಇಲ್ಲ ಅಂತ ಇರೋದು. ಕೆಲವು ಸಲ ನೀವು ನೋಡಿರ್ಬೋದು, ದೊಡ್ಡ ಹಂಪ್ ಅಣೆಕಟ್ಟು ಕಟ್ಟದಾಗ ಕಟ್ಬಿಡ್ತಾರೆ ಹಂಪ್, ಅದರಿಂದ ಎಷ್ಟೋ ಅಪಘಾತ ಆಗ್ತದೆ. ಸೊ PW ಡಿಪಾರ್ಟ್ಮೆಂಟ್ ಅನ್ನು ನಾವು ಸೇರಿಸ್ಕೊಳ್ಳಿಕ್ಕೆ ಕಾರಣ ಇದೆ. ರಸ್ತೆಯಲ್ಲಿ ಇರ್ತಕ್ಕಂಥ ಒಂದು ಸುರಕ್ಷತಾ ಏನು ನಿಯಮಗಳನ್ನು ಪಾಲಿಸಬೇಕು. ರಸ್ತೆಯಲ್ಲಿ ಹಂಪ್ ಮಾಡುವಾಗ ಯಾವ ರೀತಿ ಹಂಪ್ ಮಾಡಬೇಕು, ಅದು ಬೇರೆಯವರಿಗೆ ತೊಂದರೆ ಆಗಬಾರ್ದು. ಒಬ್ಬ ಬೈಕ್ ಸವಾರ ಸ್ವಲ್ಪ ವೇಗದಲ್ಲಿ ಬಂದರೂ ಒಂದ್ಸಲ ಹಂಪು ಆ ಥರದ ಹಂಪ್ ಇದ್ರೆ, ಆಮೇಲೆ ಹೊಂಡಗಳಿದ್ದಾವೆ, ಎಷ್ಟೋ ತಲ ಪಾಟ್ ಹೋಲ್ಸ್ ಇದ್ದಾವೆ, ಅದನ್ನು ಮುಚ್ಚೋದಿಲ್ಲ. ಇದರಿಂದ ಎಷ್ಟೋ ಅಪಘಾತ ಆಗುತ್ತೆ. ಆಮೇಲೆ ಪಾದಚಾರಿಗಳು ನಡೆದುಕೊಂಡು ಹೋಗ್ಲಿಕ್ಕೆ ಅವರಿಗೆ ಪೇಮೆಂಟ್ ಇದಿರುವುದಿಲ್ಲ, ಪಾದಚಾರಿ ಮಾರ್ಗಗಳಿರುವುದಿಲ್ಲ. ಸೊ ಇದರಿಂದೆಲ್ಲ ಅಪಘಾತ ಆಗ್ತವೆ. ಸೊ ರಸ್ತೆ ಅವ್ರು ಹೇಳಿದ್ದು ಕರೆಕ್ಟೇ. ರಸ್ತೆಗಳ ಒಂದು ಇದನ್ನ ಮಾಡುವುದು ಸರ್ಕಾರದ ಜವಾಬ್ದಾರಿ. ಸೊ ಸರ್ಕಾರ ಇದ್ರ ಬಗ್ಗೆ ಕ್ರಮ ತೆಗೆದುಕೊಂಡು ಯಾವುದೇ ಹೊಂಡ, ದೊಡ್ಡ ದೊಡ್ಡ ಹೊಂಡಗಳಿದ್ದಾವೆ, ಇಮಿಡಿಯೇಟ್ಲಿ ಅದನ್ನು ಮುಚ್ಚುವಂತ ಕಾರ್ಯ ಆಗಬೇಕು. ಇದು ಇಡೀ ರಸ್ತೆ ಹಾಳಾಗೋವರೆಗೆ ಬಿಡೋದಲ್ಲ. ಒಂದು ಹೊಂಡ ಆದಾಗ ಅದನ್ನು ಇಮಿಡಿಯೇಟ್ಲಿ ಮುಚ್ಚಬೇಕು. ಮತ್ತು ಪಾದಾಚಾರಿಗಳು ಮೇಯ್ನ್ ಆಗಿ ಸಿಟಿಗಳಲ್ಲಿ, ದೊಡ್ಡ ದೊಡ್ಡ ಸಿಟಿಗಳಲ್ಲಿ ನೀವು ಪಾದಾಚಾರಿ ಮಾರ್ಗ ನೋಡಿದ್ರೆ ಅದನ್ನೇ ಮುಚ್ಕೊಂಡು ಅದ್ರ ಮೇಲೆ ಅಂಗಡಿ ಎಲ್ಲ ಇಟ್ಕೊಂಡಿರ್ತಾರೆ. ಸೊ ಅದನ್ನ ತೆರವುಗೊಳಿಸ್ತಕ್ಕಂಥದ್ದು. ಏನಾಗುತ್ತೆ, ನೀವು ಪಾದಚಾರಿ ಮಾರ್ಗವನ್ನ ಅಬ್ಸ್ಟ್ರಕ್ಟ್ ಮಾಡಿದ್ರೆ ಜನರು ರಸ್ತೆ ಮೇಲೆ ನಡ್ಕೊಂಡು ಹೋಗ್ಬೇಕಾಗತ್ತೆ. ಇದರಿಂದ ಅಪಘಾತ ಸಂಖ್ಯೆ ಜಾಸ್ತಿ ಆಗುತ್ತೆ. ಸೊ ಸರ್ಕಾರದ ಜವಾಬ್ದಾರಿ ಇದೆ. ಸಾರಿಗೆ ಇಲಾಖೆ ಇರ್ಬೋದು, ಪೊಲೀಸ್ ಇಲಾಖೆ ಇರ್ಬೋದು, ಇದ್ರ ಬಗ್ಗೆ ಇಮಿಡಿಯೇಟ್ ಆಗಿ ತುರ್ತು ಕ್ರಮ ತೆಗೆದುಕೊಳ್ಬೇಕು. ಮುಖ್ಯವಾಗಿ ಸಿಟಿಗಳಲ್ಲಿ ಈ ಪಾದಚಾರಿ ಮಾರ್ಗ ಏನಿದೆ ಅದನ್ನ ಕ್ಲಿಯರ್ ಮಾಡಬೇಕು. ಅಲ್ಲಿರ್ತಕ್ಕಂಥ ಒತ್ತುವರಿ ಏನಿದೆ ಅದನ್ನ ತೆಗಿಬೇಕು. ಆ ತರ ಮಾಡಿದ್ರೆ ಆಗತ್ತೆ. ಆಮೇಲೆ ರಸ್ತೆ ಸರಿ ಇಲ್ಲ ಅಂತ ಹೇಳ್ಕೊಂಡು ಚಾಲನೆ ಮಾಡ್ಕೊಂಡ್ರೆ ಅಡ್ಡದಿಡ್ಡಿ ಓಡಿಸ್ಲಿಕ್ಕೂ ಬರಲ್ಲ. ಅದನ್ನ ನಾವು ಜಾಗೃತ ಆಗಿರ್ಬೇಕು. ಈಗ ಅವ್ರು ಹೇಳ್ತಾರೆ ರಸ್ತೆ ಸರಿ ಇಲ್ಲ, ಹೌದು, ಏನ್ ಮಾಡ್ಲಿಕ್ಕೆ ಆಗೋದಿಲ್ಲ, ಅದು ಬೇರೆ ವ್ಯವಸ್ಥೆ. ಅದನ್ನ ಸರ್ಕಾರದ ಮಟ್ಟದಲ್ಲಿ ಮಾಡುವಂಥದ್ದು ಬೇರೆ. ರಸ್ತೆ ಸರಿ ಇಲ್ಲದಿದ್ದಾಗ ಯಾರು ಚಾಲನೆ ಮಾಡ್ಕೊಂಡು ಹೋಗ್ತಾರೆ ಅವ್ರು ಇನ್ನೂ ಹೆಚ್ಚಿನ ಜಾಗರೂಕತೆ ಬೇಕು ಅಂತ ನನ್ನ ಭಾವನೆ. ರಸ್ತೆ ಸರಿ ಇಲ್ಲ, ನಾನು ಅಡ್ಡದಿಡ್ಡಿ ಓಡಿಸ್ತೇನೆ ಅಂತಂದ್ರೆ ಅಪಘಾತ ಆಗ್ಲಿಕ್ಕೆ ಅವರೇ ಕಾರಣ ಆಗ್ತಾರೆ. ರಸ್ತೆ ಸರಿ ಇಲ್ಲದಿರೋದು ಒಂದು ವಿಭಾಗ ಆದ್ರೆ, ಆ ರಸ್ತೆ ಸರಿ ಇಲ್ಲದ ರಸ್ತೆಯಲ್ಲಿ ಹೇಗೆ ಓಡಿಸ್ಕೊಂಡು ಹೋಗ್ಬೇಕು, ಅದು ನಾವು ಚಾಲಕರಾಗಿ ನಾವು ಸ್ವಲ್ಪ ಜಾಸ್ತಿ ಜಾಗರೂಕತೆ ಇರಬೇಕು ಅಂತ ನನ್ನ ಭಾವನೆ. ಎಲ್ಲಿ ಹಂಪ್ಸ್ ಇದೆ, ಎಲ್ಲಿ ಹಳ್ಳ ಇದೆ ಅಂತ ನೋಡಿಕೊಂಡು, ಹೌದು, ಮತ್ತೆ ಯಾವ ಕಡೆ ಪಾದಚಾರಿ ಮಾರ್ಗ ಒತ್ತುವರಿಯಾಗಿದೆ ಅಂತ ಬಳಸ್ತಾ ಇಲ್ಲ, ಅಲ್ಲಿ ಅಂಗಡಿಗಳಿದೆ, ಅದ್ರ ಕಡೆ ಲಕ್ಷ್ಯ ಇಟ್ಕೊಂಡು ಓಡಿಸಿದ್ರೆ ಅಪಘಾತಗಳ ಸಂಖ್ಯೆ. ಎಸ್, ವಿದ್ಯಾರಣ್ಯಪುರದಿಂದ ಆಶಾ ಅವರು ಕರೆ ಮಾಡಿದ್ದಾರೆ. ಆಶಾ ಅವರೇ ನಮಸ್ಕಾರ. ನಮಸ್ಕಾರ. ನಮಸ್ಕಾರ, ಕೇಳಿ. ಆಶಾ ವಿಶ್ವನಾಥ್ ಅಂತ ಹೇಳಿ ಮೇಡಮ್. ನಮಸ್ತೆ. ವಿದ್ಯಾರಣ್ಯಪುರದಿಂದ ತುಂಬಾ ಚೆನ್ನಾಗಿ ಇನ್ಫಾರ್ಮೇಶನ್ ಕೊಡ್ತಾ ಇದ್ದೀರಾ. ನನ್ನ ಕನ್ಸರ್ನ್ ಅಂದ್ರೆ ಆಸ್ ಅ ಕಾಮನ್ ಪಬ್ಲಿಕ್ ಈ ಅಭಿಯಾನಕ್ಕೆ ನಾನು ಹೇಗೆ ಕಾಂಟ್ರಿಬ್ಯೂಟ್ ಮಾಡಬಹುದು ಅಥವಾ ಈ ಅಭಿಯಾನಕ್ಕೆ ಹೇಗೆ ಕೈ ಜೋಡಿಸಬಹುದು? ಬಹಳ ಸಂತೋಷದ ಸುದ್ದಿ. ನಿಮ್ಮ ಮಾತು ಕೇಳಿ ಬಹಳ ಖುಷಿ ಆಯ್ತು. ಖಂಡಿತ ಇದಕ್ಕೆ ಸಾರ್ವಜನಿಕರ ಒಂದು ಪಾತ್ರ ಬೇಕು. ನಾವೀಗ ಸಾರಿಗೆ ಇಲಾಖೆ ಮತ್ತು ಪೊಲೀಸ್ ಇಲಾಖೆ ಜೊತೆಗೆ ಸೇರ್ಕೊಂಡು ಮ್ಯಾರಥಾನ್ ಮಾಡಬೇಕು. ಬೆಂಗಳೂರಿನಲ್ಲಿ ಒಂದು ದೊಡ್ಡ ಮಟ್ಟದ ಮ್ಯಾರಥಾನ್ ಮಾಡಬೇಕು. ಅದಕ್ಕೆ ಡೇಟ್ ಫಿಕ್ಸ್ ಮಾಡಲಿಲ್ಲ. ಆಮೇಲೆ ಒಂದು ದೊಡ್ಡ ಕಾರ್ಯಕ್ರಮ, ಸ್ಟೇಟ್ ಲೆವೆಲ್ ಒಂದು ಅವೇರ್ನೆಸ್ ಕ್ಯಾಂಪ್ ಮತ್ತು ಟ್ರೈನಿಂಗ್ ಕ್ಯಾಂಪ್ ಅನ್ನ ಮಾಡಬೇಕಂತ ಪ್ಲಾನ್ ಮಾಡ್ತಾ ಇದ್ದೀವಿ. ಬಹುಶಃ ಈ ತಿಂಗಳ 19 ಮತ್ತು 20ರಲ್ಲಿ ಜುಡಿಷಿಯಲ್ ಅಕಾಡೆಮಿಯಲ್ಲಿ ಒಂದು ದೊಡ್ಡ ಮಟ್ಟದ 2 ದಿವಸಗಳ ಕಾರ್ಯಾಗಾರವನ್ನು ಮಾಡಲಿಕ್ಕಿದ್ದೇವೆ. ಅದೇ ತರ ಪ್ರಾಬಬ್ಲಿ ಆನ್ 1st of February ನಾವೊಂದು ದೊಡ್ಡ ಒಂದು ಮ್ಯಾರಥಾನ್, ವಾಕಥಾನ್ ಮತ್ತು ಮ್ಯಾರಥಾನ್ ಅನ್ನು ಮಾಡಿ ಜನರಲ್ಲಿ ಜಾಗೃತಿ ಮೂಡಿಸುವ ಉದ್ದೇಶ. ಇದಕ್ಕೆ ಸಾರ್ವಜನಿಕರು ಮತ್ತು NGOsಗಳು ಇಚ್ಛೆ ಪಟ್ಟಲ್ಲಿ ದಯವಿಟ್ಟು ತಾವು ನಮ್ಮ ಕಾನೂನು ಸೇವಾ ಪ್ರಾಧಿಕಾರವನ್ನು ಸಂಪರ್ಕಿಸಬಹುದು, ಇಲ್ಲ ಸಾರಿಗೆ ಇಲಾಖೆಯನ್ನು ಸಂಪರ್ಕಿಸಬಹುದು. ಕಮಿಷನರ್ ಆಫ್ ಸಾರಿಗೆ ಏನು ಟ್ರಾನ್ಸ್ಪೋರ್ಟ್ ಡಿಪಾರ್ಟ್ಮೆಂಟ್ ಇದ್ದಾರೆ ಅವರನ್ನು ಸಂಪರ್ಕಿಸಬಹುದು, ಅಥವಾ ಪೊಲೀಸ್ ಇಲಾಖೆಯನ್ನು ಸಂಪರ್ಕಿಸಿ ಜನರು ಇದರಲ್ಲಿ ಭಾಗವಹಿಸಬೇಕು. ಜನರು ಇದರ ಬಗ್ಗೆ, ಯಾಕಂದ್ರೆ ಖಾಲಿ ಇಲಾಖೆಗಳು ಮಾಡೋದಲ್ಲ, ನನ್ನ ಪ್ರಕಾರ ಇದರಲ್ಲಿ ಜನರು ಭಾಗವಹಿಸ್ಕೊಂಡ್ರೆ ಜಾಸ್ತಿ ಅದರ ಅವೇರ್ನೆಸ್ ಜಾಸ್ತಿ ಆಗ್ತವೆ. ಅದೇ ತರ ನಾವು ಬೇರೆ ಬೇರೆ ಕಾರ್ಯಕ್ರಮಗಳನ್ನು ಮಾಡೋದು. ಸ್ಕೂಲ್ ಈಗ ಜನರು ಯಾರಾದರೂ ಈಗ ಇಂಟ್ರೆಸ್ಟ್ ಇದ್ರೆ ಅವರೇ ಶಾಲಾ ಕಾಲೇಜಿಗೆ ಹೋಗಿ ಮಕ್ಕಳಿಗೆ ಹೇಳ್ಬೋದು
ಹಲವಾರು ಸಾವಿರಾರು ಕಾಲೇಜುಗಳು ಇರ್ತವೆ. ಎಲ್ಲದಕ್ಕೂ ನಾವು ಹೋಗಿ ಕಾನೂನು ಸೇವಾ ಪ್ರಾಧಿಕಾರದವರು ಅಥವಾ ಇವ್ರು ಮಾಡ್ಲಿಕ್ಕೆ ಆಗೋದಿಲ್ಲ. ಸೊ ಹೆಚ್ಚಿನ ಕಾಲೇಜಿಗೆ ಹೋಗುವಂಥದ್ದು, ಹೆಚ್ಚಿನ ಸ್ಕೂಲ್ಗಳಿಗೆ ಹೋಗುವಂಥದ್ದು ಮತ್ತು ಅವರಿಗೆ ಅವೇರ್ನೆಸ್ ಕೊಡುವ ಬಗ್ಗೆ ಸಾರ್ವಜನಿಕರು ಕೈ ಜೋಡಿಸಿದಲ್ಲಿ ಬಹುಶಃ ಅದರಷ್ಟು ಒಳ್ಳೆಯ ಈ ರಸ್ತೆ ಸುರಕ್ಷತಾ ಅಭಿಯಾನ ಬಹಳ ಮತ್ತು ದೊಡ್ಡ ಮಟ್ಟದಲ್ಲಿ ಆಗುತ್ತದೆ ಅಂತ ನನ್ನ ಭಾವನೆ. ಖಂಡಿತ ಸರ್. ಕೆಲವು ಕಡೆ ನೋಡ್ತಿರ್ತೀವಿ ಸರ್ ನಾವು, ಏನು ಟ್ರಾಫಿಕ್ ಜಾಮ್ ಆಗಿರ್ತದೆ, ಎಲ್ಲರೂ ಹಾರನ್ ಹೊಡಿಯೋದ್ರಲ್ಲೇ ಬ್ಯುಸಿ ಇರ್ತಾರೆ, ಹೆಂಗೋ ಮುಂದೆ ಹೋಗ್ಬಿಡೋಣ ಅನ್ನೋ ಆತರದಲ್ಲೇ ಇರ್ತಾರೆ. ಕೆಲವರು ಗಾಡಿನ ಸೈಡ್ಗಿಟ್ಟು ನಿಲ್ಲಿಸಿ ಅದನ್ನ ಸರಿ ಮಾಡಿಸುವಂತ ಕೆಲಸನೂ ಮಾಡ್ತಾರೆ ವಾಲಂಟ್ರಿ ಆಗಿ. ಇವೆಲ್ಲ ನಡೆಯುವಾಗ ಒಂದು ಖುಷಿ ಆಗುತ್ತೆ ಸರ್ ತಮ್ಮ. ಕರೆಕ್ಟ್. ಎಸ್, ಒಂದು ಕರೆ ಇದೆ, ತಗೊಂಡ್ಬಿಡ್ತೀನಿ. ಹಲೋ, ನಮಸ್ತೆ. ನಮಸ್ತೆ, ಹೇಳಿ. ವಸಂತ್ ಕುಮಾರ್, ನಮಸ್ಕಾರ. ನಮಸ್ತೆ, ನಾನು ಕುಂದಾಪುರದಿಂದ ವಸಂತ್ ಕುಮಾರ್ ಅಂತ. ಓಕೆ ಸರ್, ಕೇಳಿ ಸರ್ ಪ್ರಶ್ನೆ. ಬೆಳಗಿನ ಜಾವ ಈ ಇಡೀ ಜನರು ತಮ್ಮ ಆರೋಗ್ಯದ ಸುಸ್ಥಿತಿ ಕಾಪಾಡಿಕೊಂಡು ಬರುವುದಕ್ಕೆ ಬೆಳಿಗ್ಗೆ ವಾಕಿಂಗ್ ಹೋಗ್ತಾರೆ, ವಾಯು ವಿಹಾರ. ಬಹುತೇಕ ಜನರು ಎಡಭಾಗದಲ್ಲೇ ಚಲಿಸ್ತಾರೆ. ಓಕೆ, ಎಡಭಾಗದಲ್ಲಿಯೇ ಚಲಿಸ್ತಾರೆ. ಅದು ಅವರಿಗೆ ಗೊತ್ತಿಲ್ಲ. ಬಲಭಾಗದಲ್ಲಿ ಚಲಿಸಿ ರಕ್ಷಣಾತ್ಮಕ ಮತ್ತು ಕಾನೂನಾತ್ಮಕವಾಗಿರ್ತಕ್ಕಂಥ ನಿರ್ವಹಣೆ ಮಾಡುವಂತಹ ಸಂದೇಶವನ್ನು ಈ ಕಾರ್ಯಕ್ರಮದಲ್ಲಿ ಶಶಿಧರ್ ಸರ್ ಅವರು ರಾಜ್ಯದ ಜನರಿಗೆ ಸ್ವಲ್ಪ ಯಾಕೆ ಬಲಭಾಗದಲ್ಲಿ ಹೋಗ್ಬೇಕು ಅಂತ ಹೇಳಿದ್ರೆ ಜನಕ್ಕೆ ಸ್ವಲ್ಪ ಅದು ಒಂದು ರೀತಿಯ ಶಂಕದಿಂದ ಬಂದ್ರೆ ತೀರ್ಥ ಅಂತ ಹೇಳ್ತಾರಲ್ಲ, ಸ್ವಲ್ಪ ಅರಿವಾಗ್ತದೆ. ಬಹುತೇಕ ಆಕ್ಸಿಡೆಂಟ್ಗಳು ಬೆಳಗಿನ ಜಾವದಲ್ಲಿ ವಾಯು ವಿಹಾರದಲ್ಲಿ ಆದದ್ದು ಗಣನೀಯ ಪ್ರಮಾಣದಲ್ಲಿ ಕಡಿಮೆ ಆಗಲಿ ಅನ್ನತಕ್ಕಂಥ ಒಂದು ಆಶಯದೊಂದಿಗೆ ಶಶಿಧರ್ ಸರ್ ಹತ್ರ ಈ ಮಾತನ್ನು ಹೇಳುವುದಕ್ಕೆ ನಾನು ಸಂಪರ್ಕ ಮಾಡಿದ್ದೇನೆ. ಥ್ಯಾಂಕ್ ಯು. ಅವರ ಪ್ರಶ್ನೆಯಲ್ಲಿ ಉತ್ತರ ಇದೆ. ನಮ್ಮಲ್ಲಿ ಕಾಮನ್ ಆಗಿ ಒಂದು ಇದು ನಾವು ಮಕ್ಕಳಿಗೂ ಹೇಳ್ತೇವೆ, ರಸ್ತೆಯಲ್ಲಿ ಎಡಭಾಗದಲ್ಲಿ ಹೋಗ್ಬೇಕು, ಎಡಭಾಗದಲ್ಲಿ ವಾಹನ ಹೋಗ್ಬೇಕು. ಎಡಭಾಗದಲ್ಲಿ ಹೋಗುವುದಾದ್ರೆ ನಿಮಗೆ ಪಾದಚಾರಿ ಮಾರ್ಗ ಇದ್ರೆ ಎಡಭಾಗದಲ್ಲಿ ಹೋಗಬಹುದು. ಪಾದಚಾರಿ ಮಾರ್ಗ ಇಲ್ಲದಿದ್ದರೆ ರಸ್ತಾ ಸುರಕ್ಷತಾ ನಿಯಮದ ಪ್ರಕಾರ ರಸ್ತೆಯ ಬಲಭಾಗದಲ್ಲಿ ಹೋಗುವುದು ಮುಖ್ಯ. ಯಾಕಂದ್ರೆ ವಾಹನ ಎದುರುಗಡೆ ಬರುತ್ತೆ, ನಿಮ್ಗೆ ಮುಂಜಾಗರೂಕತೆ ಕ್ರಮ ತಗೊಳ್ಳಿ. ಕೆಲವು ಸಲ ನಿಮ್ ತಪ್ಪಿರೋದಿಲ್ಲ, ಅವರೇ ಸೈಡಿಗೆ ಬಂದ್ಬಿಡ್ಬೋದು, ಸಡನ್ ಆಗಿ ಬ್ರೇಕ್ ಹಾಕ್ಬೋದು. ಸೊ ಆವಾಗ ನೀವು ವಾಹನ ನೋಡ್ತಾ ಇರ್ತೀರಿ, ಸೊ ನಿಮ್ಗೆ ಗೊತ್ತಾಗತ್ತೆ ನೀವು ಪಕ್ಕಕ್ಕೆ ಜಿಗಿದೋ ಅಥವಾ ನೀವು ಮುಂಜಾಗ್ರತೆ ತಗೊಂಡು ನಿಮ್ಮ ಜೀವನ ಉಳಿಸ್ಕೊಳ್ಳಿ ಸಾಧ್ಯ ಇದೆ. ಅದೇ ನೀವು ವಾಹನಕ್ಕೆ ಹಿಂಭಾಗ ಇದರಲ್ಲಿ ಹಿಮ್ಮುಖವಾಗಿ ಹಾಕೊಂಡು ಹೋಗ್ತಾ ಇದ್ರೆ ಹಿಂದ್ಗಡೆಯಿಂದ ವಾಹನ ಬಂದಾಗ ನಿಮ್ಗೆ ಗೊತ್ತಾಗೋದಿಲ್ಲ. ಹಾರ್ನ್ ಹೊಡೆದ್ರೆ ನಿಮ್ಗೆ ಗೊತ್ತಾಗಬಹುದು. ಕೆಲವು ಸಲ ಕೆಲವರು ಹಾರ್ನ್ ಹೊಡೆಯೋದಿಲ್ಲ, ಸೀದಾ ಬಂದು ಡಿಕ್ಕಿ ಹೊಡೆಸ್ಬಿಡ್ತಾರೆ. ಎಷ್ಟೋ ಅಪಘಾತಗಳು ಆ ತರ ಆಗಿದೆ. ಎಲ್ಲಿ ಪಾದಚಾರಿ ಮಾರ್ಗ ಇಲ್ಲ ಅಲ್ಲಿ ನೀವು ಯಾವಾಗಲೂ ರಸ್ತೆ ಬಲಭಾಗದಲ್ಲಿ ಹೋದ್ರೆ ನಿಮಗೆ ವಾಹನದ ಕ್ಲಿಯರೆನ್ಸ್ ವ್ಯೂ ಇರುತ್ತೆ. ಸೊ ದಟ್ ಯು ಕ್ಯಾನ್ ಸೇಫ್ಲಿ ವಾಕ್ ಆರ್ ಮೂವ್. ಸೊ ಅದು ಖಂಡಿತ ಬಹಳ ಮುಖ್ಯ. ನಾನು ನೋಡಿದ ಹಾಗೆ ಎಷ್ಟೋ ಜನರಿಗೆ ಇದ್ರ ಬಗ್ಗೆ ಮಾಹಿತಿ ಇರೋದಿಲ್ಲ. ನಾವು ಹಿಂದಿಂದ ಕೇಳ್ಕೊಂಡು ರಸ್ತೆ ಎಡಭಾಗದಲ್ಲಿ ಹೋಗ್ಬೇಕು, ನಮ್ಮ ಟೀಚರ್ಗಳು ಹೇಳ್ಕೊಡ್ತಾರೆ. ಸೊ ಆಕ್ಚುಲಿ ರಸ್ತೆ ಎಡಭಾಗದಲ್ಲಿ ಹೋಗ್ಬೇಕು ಯಾವಾಗ ನಿಮ್ಗೆ ಪಾದಚಾರಿ ಮಾರ್ಗ ಇದ್ರೆ ಅಥವಾ ವೆಹಿಕಲ್ ವಾಹನದಲ್ಲಿ ಹೋಗೋದಿದ್ರೆ. ನಮ್ಮಲ್ಲಿ ವಾಹನ ಚಲಾಯಿಸೋರು ಎಡಭಾಗದಲ್ಲಿ, ನೀವು ಇದು ಬೇರೆ ಫಾರಿನ್ ಕಂಟ್ರಿ ನೋಡಿರ್ಬೋದು, ಬಲಭಾಗದಲ್ಲಿ ವಾಹನ ಹೋಗ್ತವೆ. ರಸ್ತೆ ಬಲಭಾಗದಲ್ಲಿ ವಾಹನ ಹೋಗ್ತವೆ, ಆಚೆ ಎದುರುಗಡೆಯಿಂದ ಎಡಭಾಗದಲ್ಲಿ ಬರ್ತಾರೆ. ಇದು ಫಾರಿನ್ ಕಂಟ್ರೀಸ್ ಅಲ್ಲಿ ಇದೆ. ಇಲ್ಲಿ ನಮ್ಮ ವಿರುದ್ಧ ಇದೆ, ನಾವು ಎಡಭಾಗದಲ್ಲಿ ಹೋಗ್ತೇವೆ. ಅಫ್ಕೋರ್ಸ್ ಯಾರು ರಸ್ತೆ ಮೇಲೆ ನಡ್ಕೊಂಡು ಹೋಗ್ತೀವಿ ಅವಾಗ ದಯವಿಟ್ಟು ರಸ್ತೆಯ ಬಲಭಾಗದಲ್ಲಿ ಹೋದ್ರೆ ನಿಮಗೆ ಎದುರುಗಡೆಯಿಂದ ಬರೋ ವಾಹನ ಕಾಣಿಸ್ತದೆ. ಸೊ ದಟ್ ಸುರಕ್ಷತೆ ದೃಷ್ಟಿಯಿಂದ ಅದು ಮುಖ್ಯ ಅಂತ ಭಾವನೆ. ನಾವು ಆಗಲೇ ಜಾಗೃತಿ ಕಾರ್ಯಕ್ರಮ ಹೇಗಿರುತ್ತೆ ಅನ್ನೋದ್ರ ಬಗ್ಗೆ ಮಾತಾಡ್ತಾ ಇದ್ದೀವಿ. ಎಲ್ಲಿ ನಡೆಯುತ್ತೆ ಅನ್ನೋದ್ರ ಬಗ್ಗೆ ಹೇಳಿದ್ರೆ ಯಾರ್ಯಾರು ಇರ್ತಾರೆ ಅಲ್ಲಿ, ಯಾವ್ಯಾವ ಇಲಾಖೆಗಳು ಭಾಗವಹಿಸ್ತೇವೆ, ಈ ಒಂದು ಸಾರ್ವಜನಿಕರಿಗೂ ಕೂಡ ಅವಕಾಶ ಇದೆ ಅಂತ ಹೇಳ್ತಾ ಇದ್ರಿ. ಏನು ಯಾವ ಟೂಲ್ ಅನ್ನ ಬಳಸ್ಕೊಂಡು ಜಾಗೃತಿ ಮೂಡಿಸ್ತೀರಿ ಸರ್? ಇಲ್ಲಿ ಒಂದು ಐಡಾರ್ ಮತ್ತು ಇಡಾರ್ ಅಂತ ಒಂದು ಕೇಂದ್ರ ಸರ್ಕಾರದ ನಿರ್ದೇಶನ ಪ್ರಕಾರ ಮಾಡಿದ್ದಾರೆ. ಇಡಾರ್ ಅಂತಂದ್ರೆ ಎಲೆಕ್ಟ್ರಾನಿಕ್ ಡಾಟಾ ಈ ರೋಡ್ ಸೇಫ್ಟಿ ಬಗ್ಗೆ, ಮತ್ತು ಐಡಾರ್ ಅಂತಂದ್ರೆ ಅದರ ಇಡಾರ್ ಒಂದು ಇಂಪ್ರೂವೈಸ್ಡ್ ಎಲೆಕ್ಟ್ರಾನಿಕ್ ವ್ಯವಸ್ಥೆ. ಅದು ಮೊದಲು ಐಡಾರ್ ಇತ್ತು. ಸೊ ಇದರಲ್ಲಿ ಈ ರಸ್ತೆಯ ಅಪಘಾತಗಳು ಯಾವ ಹಾಟ್ಸ್ಪಾಟ್ಗಳಿದ್ದಾವೆ ಮತ್ತು ರಸ್ತೆಯಲ್ಲಿ ಯಾವ ಇದರಲ್ಲಿ ತೊಂದರೆಯಿಂದ ಅಂದ್ರೆ ರಸ್ತೆ ರಚನೆಯಲ್ಲಿ ನಾನು ಹೇಳಿದೆ ಈಗ ಅವೈಜ್ಞಾನಿಕವಾಗಿ ಹಂಪುಗಳನ್ನು ಮಾಡ್ತಕ್ಕಂಥದ್ದು, ಹೊಂಡಗಳನ್ನು ಮುಚ್ಚದೇ ಇರತಕ್ಕಂಥದ್ದು, ಇದರಿಂದ ಸುರಕ್ಷತಾ ತಂತ್ರಗಳನ್ನು ಯಾವ ರೀತಿ ಮಾಡಬಹುದು ಅನ್ನೋದ್ರ ಬಗ್ಗೆ ಅದರಲ್ಲಿ ತಿಳ್ಕೊಳ್ತಾರೆ. ಇಡಾರ್ ಅಲ್ಲಿ ಇಲೆಕ್ಟ್ರಾನಿಕ್ ಡಿಟೈಲ್ಡ್ ಆಕ್ಸಿಡೆಂಟ್ ರಿಪೋರ್ಟ್, ಅದ್ರ ಬಗ್ಗೆ ಏನ್ ಮಾಡ್ತಾರೆ ಅಂತಂದ್ರೆ ಅಲ್ಲಿ ಈ ಡಿಜಿಟಲ್ ಅಪ್ಲಿಕೇಶನ್ ಅನ್ನು ಹಾಕೋದು.
ವಿವಿಧ ಇಲಾಖೆಗಳಿರ್ತವೆ. ಪೊಲೀಸ್ ಇಲಾಖೆಯವರು ಕೇಸ್ ರಿಜಿಸ್ಟರ್ ಮಾಡ್ತಾರೆ, FIR ಅನ್ನು ಇಮಿಡಿಯೇಟ್ಲಿ ಅದಕ್ಕೆ ಅಪ್ಲೋಡ್ ಮಾಡ್ತಾರೆ. ಡ್ರೈವಿಂಗ್ ಲೈಸೆನ್ಸ್ ಇದೆಯಾ, ಅವನ ಹತ್ರ ವೆಹಿಕಲ್ ಇನ್ಶೂರೆನ್ಸ್ ಇದೆಯಾ ಅಂತ ಹೇಳಿ ಅದರ ಡಾಕ್ಯುಮೆಂಟನ್ನು ಇದು ಮಾಡ್ತಾರೆ. ರಸ್ತಾ ಸಾರಿಗೆ ಟ್ರಾನ್ಸ್ಪೋರ್ಟ್ ಡಿಪಾರ್ಟ್ಮೆಂಟ್ನವರು ಅದಕ್ಕೆ ಸಂಬಂಧಪಟ್ಟ ಅವರಿಗೆ ಇಲಾಖೆಗೆ ಸಂಬಂಧಪಟ್ಟ ದಾಖಲೆಗಳನ್ನು ಹಾಕ್ತಾರೆ. ಈ ರೋಡ್ ಏಜೆನ್ಸಿಗಳಿರ್ತವೆ, NHA ಇರ್ಬೋದು ಅಥವಾ PWD ಇರ್ಬೋದು, ರಸ್ತೆಯ ಆ ಒಂದು ಆಕ್ಸಿಡೆಂಟ್ ಸ್ಪಾಟ್ ಏನಿದೆ ಅದರ ಒಂದು ವ್ಯವಸ್ಥೆಯ ಬಗ್ಗೆ, ಅಲ್ಲಿ ಯಾವ ಕಾರಣಕ್ಕಾಗಿ ಅಪಘಾತ ಆಯಿತು, ಕೆಲವು ಸಲ ರಸ್ತೆಯಲ್ಲಿರ್ತಕ್ಕಂಥ ಒಂದು ಉಬ್ಬು ತಗ್ಗುಗಳ ಇದರಿಂದ ಕಾರಣದಿಂದ ಅಪಘಾತ ಆಗಿರ್ಬೋದು, ಅದರ ಬಗ್ಗೆ ಮಾಹಿತಿಯನ್ನು ಕೊಡ್ತಾರೆ. ಸೊ ಇದರ ಒಟ್ಟು ವ್ಯವಸ್ಥೆ ಏನಂತಂದ್ರೆ ಪ್ರತಿಯೊಂದು ಇಲಾಖೆಗಳು ಈ ಅಪಘಾತಕ್ಕೆ ಸಂಬಂಧಪಟ್ಟ ಯಾವ ಸ್ಟೇಕ್ ಹೋಲ್ಡರ್ ಡಿಪಾರ್ಟ್ಮೆಂಟ್ ಇದ್ದಾರೆ ಅವರ ಒಂದು ಕನ್ವರ್ಜೆನ್ಸ್ ಆಗ್ತಕ್ಕಂಥದ್ದು ಮತ್ತು ಅವಕ್ಕೆ ಸಂಬಂಧಪಟ್ಟ ದಾಖಲೆಗಳನ್ನು ಒಂದು ವ್ಯವಸ್ಥೆಯಲ್ಲಿ ಒಂದು ಎಲೆಕ್ಟ್ರಾನಿಕ್ ಪ್ಲಾಟ್ಫಾರ್ಮ್ ಅಲ್ಲಿ ತಂದು ಅವುಗಳನ್ನ ಇದು ಮಾಡೋದು. ಅದು ಒಂದ್ಸಲ ನೀವು ಅವನ ಡ್ರೈವಿಂಗ್ ಲೈಸೆನ್ಸು ಅಥವಾ ವಾಹನದ RC ಇದನ್ನ ಅಪ್ಲೋಡ್ ಮಾಡಿದ್ರೆ ಎಲ್ಲ ಫೆಚ್ ಮಾಡುತ್ತೆ. ಯಾರು ಓನರ್, ಯಾರು, ಎಷ್ಟು ಅದರ ರಿಜಿಸ್ಟ್ರೇಷನ್ ಯಾವ ಅವಧಿಯಲ್ಲಿದೆ, ಅವನಿಗೆ ಡ್ರೈವಿಂಗ್ ಲೈಸೆನ್ಸ್ ಇದೆಯಾ, ಎಲ್ಲ ಅದನ್ನ ಫೆಚ್ ಮಾಡಿ ಕೊನೆಗೆ ಅದೇನು ಮಾಡಬೇಕು ಅದನ್ನ ಕೋರ್ಟಿಗೆ ಕಳಿಸ್ತಾರೆ. MSCTಗಳಿದ್ದಾವೆ ನಮ್ಮಲ್ಲಿ, ಮೋಟಾರು ಅಪಘಾತ ವಾಹನಗಳ ಒಂದು ಪರಿಹಾರವನ್ನ ನಿಗದಿ ಮಾಡ್ತಕ್ಕಂಥ ಟ್ರೈಬ್ಯುನಲ್ಸ್ಗಳಿದ್ದಾವೆ. ಅಲ್ಲಿ ಕಳಿಸಿ ಅವರು ಅದರಲ್ಲಿ ಅದರ ಪರಿಹಾರವನ್ನು ಕೊಡ್ತಕ್ಕಂಥ ವ್ಯವಸ್ಥೆ. ಇದು ಬಹಳ ಒಳ್ಳೆ ವ್ಯವಸ್ಥೆ, ಬಟ್ ಅದು ಅತ್ಯಂತ ಇದರಲ್ಲಿ ಆಗ್ತಾ ಇಲ್ಲ. ಸೊ ಇದ್ರ ಬಗ್ಗೆ ಎಲ್ಲಾ ಸಂಬಂಧಪಟ್ಟವರು ಹೆಚ್ಚಿನ ಪ್ರಮಾಣದಲ್ಲಿ ಇದನ್ನ ಜಾಸ್ತಿ ಜನರು ಇಲಾಖೆಯವರು ಸಂಬಂಧಪಟ್ಟ ಇಲಾಖೆಯವರು ಅದನ್ನು ಬಳಕೆ ಮಾಡಿದ್ರೆ ಈ ಪರಿಹಾರ ಕೊಡುವಲ್ಲಿ ಅತ್ಯಂತ ಶೀಘ್ರವಾಗಿ ಪರಿಹಾರವನ್ನು ಕೊಡಬಹುದು ಮತ್ತು ಇಲಾಖೆಗೆ ಈ ಒಂದು ಅಪಘಾತಕ್ಕೆ ಸಂಬಂಧಪಟ್ಟ ವಿಷಯಗಳನ್ನು ಅರ್ಥಕೊಳ್ಳಿಕ್ಕೂ ಈ ಒಂದು ತಂತ್ರಜ್ಞಾನದಿಂದ ಅರ್ಥಕೊಳ್ಳಿಕ್ಕೂ ಸುಲಭ ಆಗುತ್ತೆ. ಸೊ ಅಂತಹ ಅವೈಜ್ಞಾನಿಕವಾದಂಥ ರೋಡ್ಗಳ ರಚನೆ ಏನಿರ್ಬೋದು ಅದನ್ನು ತಡಿಬಹುದು ಮತ್ತು ಆಕ್ಸಿಡೆಂಟ್ ಯಾವ ಅಪಘಾತ ಕೆಲವೊಂದು ಸ್ಥಳದಲ್ಲಿ ಜಾಸ್ತಿ ಅಪಘಾತ ಇರ್ತವೆ. ಸೊ ಅದನ್ನ ಐಡೆಂಟಿಫೈ ಮಾಡಬಹುದು, ಅದನ್ನ ಅಲ್ಲಿ ಏನು ಸುರಕ್ಷತಾ ಕ್ರಮ ತಗೊಳ್ಬಹುದು ಅಂತ ಅವ್ರು ತಗೊಳ್ಬಹುದು. ಸೊ ಇದೊಂದು ಒಳ್ಳೆಯ ವ್ಯವಸ್ಥೆ. ಅದು ಬೆಂಗಳೂರಿಂದ ಸುಶೀಲಾ ಅವ್ರು ಕರೆ ಮಾಡ್ತಿದ್ದಾರೆ ಸರ್. ಸುಶೀಲಾ ಅವರೇ ನಮಸ್ಕಾರ. ಹಲೋ, ನಮಸ್ಕಾರ ಸರ್. ನಮಸ್ಕಾರ ಸುಶೀಲಾ ಅವ್ರು, ಕೇಳಿ ಪ್ರಶ್ನೆ. ಇವಾಗ ನಮ್ಮ ಏರಿಯಾದಲ್ಲಿ ಗಾಡಿಗಳು ಹೆಂಗ್ ಬೇಕಂಗ ಓಡಿಸ್ತಾರೆ, ಸ್ಕೂಟರ್ ಆತು, ಆಟೋ ಆತು. ಆಮೇಲೆ ನಡುವೆ ಬೇಕಾದ್ರೆ ಡ್ರೈನೇಜ್ ತೆಗೆದು ಎಲ್ಲ ಉಬ್ಬು ತೆಗ್ಗು ಜಗ್ಗ ಇದೆ. ಅಲ್ಲೇ ನಮ್ಮ ಹತ್ರ ಏಜ್ ಆದರು ಸಾವಕಾಶ ನೋಡಿ ಬಿಡಲ್ಲ ಅವರು. ಆಮ್ಯಾಗ ಅದು ಹೆಂಗ ಸೌಂಡ್ ಅಂದ್ರೆ ಈಗ ಗಾಡಿಗೆ ಏನೋ ಸೌಂಡ್ ಮಾಡ್ತಾರೆ ಸರ್. ಈಗ ಅದು ಏನ್ ಹಾಕ್ತಾರೆ ಗಾಡಿಗೆ, ಅದು ಸೌಂಡ್ ಬರುತ್ತೆ. ಯಾವ್ದಂದ್ರೆ ಟೂ ವೀಲರ್, ಆಮೇಲೆ ಸೈಕಲ್ ಮೋಟ್ರು ಇದೆಲ್ಲ ಅದನ್ನ ಹಾಕಿ ಹೆಂಗ್ ಮನ್ಸ ಇಚ್ಚಿ ಹೊಡಿತಾರೆ. ಯಾವ ಏರಿಯಾದಲ್ಲಿ ಇದು ನಡೆಯುತ್ತಮ್ಮ? JP ನಗರ ಸರ್. JP ನಗರ, ಓಕೆ. ಏರಿಯಾದ ಆಮೇಲೆ ಅವ್ರಿಗೆ ಹೇಳಿದೆ ನಾನು, ಹಿಂಗ್ ಏಜ್ ಆದಾರ ಇದ್ರಪ್ಪ, ಆಮೇಲೆ ನಮ್ಗೆ ತ್ರಾಸ ಆಗತ್ತೆ, ಮಗು ಮಲ್ಕೊಂಡೈತಿ, ನೀವು ಹೋಗ್ಬೇಕು ರೋಡಿಗೆ ಹೋಗ್ಬೇಕಂತ ಅವಕಾಶ ಹೋಗ್ರಿ ಈ ಕಡೆ ಅಂದ್ರೆ ಅವ್ರ ಏನೋ ಸ್ವಲ್ಪ ಜೋರ್ ಮಾಡಿದ್ರು. ಇದನ್ನ ಯಾರು ಹೇಳ್ಬೇಕಂತ ನಮ್ಮ ಮನಸ್ಸಿನಲ್ಲಿ ಬಹಳ ಕೊರಗ ಇರ್ತಿದ್ರು. ಅದು ಸಂಬಂಧ ಈಗ ನಮ್ ಮೈಯಲ್ಲಿ ಶಕ್ತಿ ಇರಲ್ಲ, ಹೆಂಗ್ ಬೇಕಂಗ್ ಗಾಡಿ ಓಡಿಸ್ಬಿಟ್ರೆ ರೋಡ್ ತುಂಬಾನು ದೊಡ್ಡ ದೊಡ್ಡ ಇವನೇ ಅದಾವ. ಈಗ ಯಾರಿಗೆ ಹೇಳ್ಬೇಕು ಅಂತ ನಿಮ್ಗೆ ಉತ್ತರ ಸಿಕ್ಕಿದೆ, ಹೇಳ್ತಾ ಇದ್ದೀರಿ. ಹೇಳ್ಬೇಕು, ನಾನು ಈಗ ಸರ್ಗೆ ಹೇಳ್ಬೇಕು, ನಾವ್ ಯಾರು ಹೇಳ್ಬೇಕಂತ ಕೊಡ್ತಿದ್ದೆ. ಈಗ ನಿಮ್ದು ಕಾರ್ಯಕ್ರಮಕ್ಕೆ ನಾನು ಬಹಳ ಇದನ್ನು. ಹೌದೌದು, ನೀವು ಅವಾಗ ಕಾಲ್ ಮಾಡ್ತಾ ಇರ್ತೀರಿ. ಥ್ಯಾಂಕ್ ಯು ಸುಶೀಲಾ ಅವರೇ. ನಮಸ್ತೆ ಸುಶೀಲಾ ಮೇಡಮ್ ಅವರೇ, ತಮ್ಮ ಪ್ರಶ್ನೆ ಕರೆಕ್ಟ್. ಇದು ಸಾರ್ವಜನಿಕರಲ್ಲಿ ಕೆಲವೊಂದು ಮಾಹಿತಿಗಳು ಅವ್ರಿಗೆ ಗೊತ್ತಿರಬೇಕು. ಒಬ್ಬ ನಾಗರಿಕನಾಗಿ, ಒಬ್ಬ ಪ್ರಜೆಯಾಗಿ ನಾನು ಏನ್ ಮಾಡ್ಬೇಕು ಅನ್ನೋದ್ರ ಬಗ್ಗೆ ಸಿವಿಕ್ ಸೆನ್ಸ್ ಅಂತ ಹೇಳ್ತೀವಿ, ಅದು ನಮ್ಮ ಪ್ರಜ್ಞೆ ನಮ್ಗೆ ಇರಬೇಕು. ಅವರು ಮೇಡಮ್ ಹೇಳಿದಾಗೆ ರಸ್ತೆಯಲ್ಲಿ ಕೆಲವ್ರು ನಾವು ನೋಡ್ತೀವಿ, ಎಲ್ಲೋ ಸ್ವಲ್ಪ ಲೇಟ್ ಆಯ್ತು, ಸಿಗ್ನಲ್ ಇದಾಯ್ತು, ಕರ್ಕಶವಾದ ಸೌಂಡ್ ಹಾಕೊಂಡಿರ್ತಾರೆ, ಹಾರ್ನ್ ಹಾಕೊಂಡಿರ್ತಾರೆ, ಶಬ್ದ ಎಲ್ಲರೂ ಒತ್ತುದೆ. ಅದು ಯಾಕೆ ಒತ್ತೀವಿ ಅಂತ ಗೊತ್ತಿಲ್ಲ, ಅದು ಒತ್ತಿ ಅದರಿಂದ ಪ್ರಯೋಜನ ಶಬ್ದ ಯಾಕಿದೆ ಹಾರ್ನ್ ಅಂತಂದ್ರೆ, ನೀವು ಹೋಗುವಾಗ ಯಾವ್ದೋ ಯಾರಿಗೋ ಒಂದ್ ಸ್ವಲ್ಪ ಅವರಿಗೆ ಮುನ್ಸೂಚನೆ ಕೊಡ್ಲಿ, ನಾವು ಬರ್ತಾ ಇದ್ದೀನಿ ದಯವಿಟ್ಟು ರೋಡ್ ಮೇಲೆ ಬರಬೇಡಿ ಅಂತ ಹೇಳಿ ಸಣ್ಣದ ಒಂದು ಹಾರ್ನ್. ಇದಾಗಲ್ಲ, ಅದಕ್ಕೇನೋ ಈಗ ಹೊಸ ಹಾರ್ನ್ ಸಿಗುತ್ತೆ, ಸಿಕ್ಕಾಪಟ್ಟೆ ಶಬ್ದ. ಯಾಕಂದ್ರೆ ಸೌಂಡ್ ಪೊಲ್ಯೂಷನ್ ಇಸ್ ಆಲ್ಸೋ ಒನ್ ಆಫ್ ದಿ ಇಶ್ಯೂ. ಸೌಂಡ್ ಪೊಲ್ಯೂಷನ್ ಈಸ್ ಒನ್ ಆಫ್ ದಿ ಗ್ರೇಟರ್. ಇದು ನಾವು ಯಾವತ್ತು ನೀವು ನೋಡಬಹುದು, ಕೆಲವೊಂದು ಡೆಸಿಮಿಲ್ಗಿಂತ ಜಾಸ್ತಿ ಇರಬಾರದು ಅಂತ ಸುಪ್ರೀಂ ಕೋರ್ಟ್ ನಿರ್ದೇಶನ ಇದೆ. ಇನ್ಸ್ಪೈಟ್ ಆಫ್ ದ್ಯಾಟ್ ಇದನ್ನ ನನ್ನ ಪ್ರಕಾರ RTO ಡಿಪಾರ್ಟ್ಮೆಂಟ್ನವರು ಮತ್ತು ಪೊಲೀಸ್ ಡಿಪಾರ್ಟ್ಮೆಂಟ್ನವರು
ಅಂತಹ ವಾಹನಗಳನ್ನು ಸೀಸ್ ಮಾಡಬೇಕು. ಎಂತಹ ಕರ್ಕಶ ಸ್ವರ ಇದು ಹಾರ್ನನ್ನು ಹಾಕ್ಕೊಂಡ್ರೆ ಅದನ್ನ ಖಂಡಿತ ಸೀಸ್ ಮಾಡಬೇಕು. ಅದೇ ತರ ರಸ್ತೆ ಮೇಲೆ ಈಗ ಇವ್ರು ಮೇಡಮ್ ಹೇಳಿದಾಗ ಏಜ್ ಪರ್ಸನ್ಸ್ ಹೋಗಿರ್ತಾರೆ, ಟ್ರಿಬಲ್ ರೈಡ್ ಹೋಗೋದು, ಆಮೇಲೆ ವೀಲಿಂಗ್ ಮಾಡ್ತಕ್ಕಂಥದ್ದು ಇವತ್ತೊಂದು ಫ್ಯಾಷನ್ ಆಗಿಬಿಟ್ಟಿದೆ. MG ರೋಡ್ ದೊಡ್ಡ ದೊಡ್ಡ ರಸ್ತೆಯಲ್ಲಿ ಹೋಗೋದು, ವೀಲಿಂಗ್ ಮಾಡ್ಕೊಂಡು ಹೋಗೋದು, ಅವರು ಅಪಘಾತಕ್ಕೆ ಒಳಗಾಗ್ತಾರೋ ಬೇರೆ, ಅದೊಂದು ಬೇರೆ. ಪಾಪ ಯಾರೋ ಸೈಡಲ್ಲಿ ನಡ್ಕೊಂಡು ಹೋಗೋನಿಗೆ ಅವನ ಜೀವಕ್ಕೆ ಅಪಾಯ ಇದೆ. ಸೊ ಇದನ್ನ ಖಂಡಿತ ನನ್ನ ಪ್ರಕಾರ ಜಾಸ್ತಿ ಅತ್ಯಂತ ಕಠಿಣವಾಗಿ ಅಂತ ಒಂದು ಕೇಸು ಆಗದಿದ್ದ ಹಾಗೆ ಇದು ಪೊಲೀಸ್ ಇಲಾಖೆ, ಖಂಡಿತ ನಮ್ಮ ಪೊಲೀಸ್ ಇಲಾಖೆ ಮತ್ತು ಇವರು ಶಕ್ತರಿದ್ದಾರೆ RTO ಇಲಾಖೆಯವರು. ಸೊ ದಯವಿಟ್ಟು ಅಂಥ ಕೇಸ್ಗಳಲ್ಲಿ ಇಮಿಡಿಯೇಟ್ ಆಗಿ ಕೇಸ್ ಹಾಕಬೇಕು. ಮತ್ತು ಅಂಥವರ ಡೈಯಲ್ಲಿ ನೀವು ಕ್ಯಾನ್ಸಲ್ ಮಾಡಿದ್ರು ತೊಂದರೆ ಇಲ್ಲ. ಆವಾಗ ಅವರಿಗೆ ಒಂದು ಪಾಠ ಬರುತ್ತೆ, ನಾವು ಇದು ಮಾಡಬಾರ್ದು, ಇದು ಮಾಡಿದ್ರೆ ತೊಂದರೆ ಆಗುತ್ತೆ ಅಂತ ಮಕ್ಕಳಿಗೆ. ಮತ್ತೆ ಇದು ಅವೇರ್ನೆಸ್ ಇಸ್ ಒನ್ ಆಫ್ ದಿ ಪಾರ್ಟ್. ಅವೇರ್ನೆಸ್ ಕೊಡೋದು ನಾವು ಒಂದು ಪಾರ್ಟ್, ಆದ್ರೆ ಅಂತ ಕೇಸುಗಳಾದಾಗ ಅದರ ಬಗ್ಗೆ ಕಠಿಣ ಕ್ರಮವನ್ನು ತಗೊಳ್ಳೋದು ಇನ್ನೊಂದು. ಇದು ಆವಾಗ ಡೆಟರೆನ್ಸ್ ಬರುತ್ತೆ, ಬೇರೆಯವ್ರು ಮಾಡೋದು ತಪ್ತಾರೆ. ಸ್ಪೆಸಿಫಿಕ್ ಆಗಿ JP ನಗರ ಅಂತ ಹೇಳಿದ್ದಾರೆ ಸರ್, ಹಾಗಾಗಿ ನಿಮ್ ಕಡೆಯಿಂದ ಒಂದು ಸೂಚನೆ ಹೋಗ್ಬೋದು. ದಯವಿಟ್ಟು ನಾನು ಅದನ್ನೇ ಹೇಳ್ತಿರೋದು, ಇದು ಪೊಲೀಸ್ ಇಲಾಖೆಯವ್ರದ್ದೇ ಇದು. ಸೊ ಅಂತಹ ಕೇಸುಗಳಿದ್ದರೆ ಜಾಸ್ತಿಯಾಗಿ ಆ ಕೇಸುಗಳನ್ನ ಐಡೆಂಟಿಫೈ ಮಾಡಿ ಕೇಸ್ಗಳನ್ನ ಹಾಕುವಂಥದ್ದು ಮಾಡಿ, ಬಿಟ್ಟು ಬಿಡೋದಲ್ಲ. ಅವರಿಗೆ ಗೊತ್ತಾಗಬೇಕು, ನಾನು ಇದು ಒಂದ್ಸಲ ನೀವು ಒಂದು ಕೇಸ್ ಹಾಕಿದ್ರೆ ಅಥವಾ ಇದನ್ನ ಪೊಲೀಸರು ತಡಿತಾರಂತ ಗೊತ್ತಾದ್ರೆ ಇದು ಡೆಟರೆನ್ಸ್ ಆಗಿ ಬೇರೆಯವ್ರು ಮಾಡೋದು ತಪ್ಪತ್ತೆ. ಇಲ್ಲಾಂದ್ರೆ ಅದು ಕಾಮನ್ ಆಗಿ ಏನೂ ಆಗಲ್ಲ, ಏನು ಮಾಡ್ಬೋದು ಅಂತ ಆ ತರ. ಟ್ರಿಬಲ್ ರೈಡ್ ನೋಡಿ, ಟ್ರಿಬಲ್ ರೈಡ್ ನಮ್ಮ ಸಿಟಿಯಲ್ಲಿ ನಾನು ನೋಡ್ತೀನಿ ಎಷ್ಟೋ ಕೇಸ್ಗಳಲ್ಲಿ ಟ್ರಿಬಲ್ ರೈಡ್ ಹೋಗ್ತಾರೆ. ಅಪಘಾತ ಆಗ್ಲಿಕ್ಕೆ ಅದು ಒಂದು ಕಾರಣ, ಹೆಲ್ಮೆಟ್ ಧರಿಸೋದಿಲ್ಲ. ಸೊ ಇದ್ರೂ ಇದೇ ಇರುತ್ತೆ. ಎಸ್ ಸರ್, ಈಗ ಇನ್ನೊಂದು ಕರೆ ಇದೆ. ನಮ್ಮ ರೆಗ್ಯುಲರ್ ಕಾಲರು ವಿಜಯಪುರದಿಂದ ಬಾಬುಲಾ ಕುಲಕರ್ಣಿ ಅವರು. ಸರ್ ನಮಸ್ಕಾರ. ನಮಸ್ಕಾರ ಸರ್. ಈಗ ರಸ್ತೆ ಅಪಘಾತಗಳನ್ನ ತೆಗೆಯುವ ಹಿನ್ನೆಲೆ ವಿಶೇಷವಾಗಿ ಶಿಕ್ಷಣ ಸಂಸ್ಥೆಗಳ ಮುಖ್ಯಸ್ಥರಿಗೆ ಒಂದು ಅರಿವು ಮೂಡಿಸುವಂತಹ ಕಾರ್ಯಕ್ರಮ ಆಗೋದು ಅತ್ಯವಶ್ಯ. ಓಕೆ ಬಾಬುರವರವರೇ, ನಾನು ಈಗಾಗಲೇ ಹೇಳಿದ್ದೀನಿ, ನಾವು ಕಾನೂನು ಸೇವೆ ಪ್ರಾಧಿಕಾರದವರು ತಾಲೂಕಿನಲ್ಲಿ ಮತ್ತು ಜಿಲ್ಲಾ ಮಟ್ಟದಲ್ಲಿ ಎಲ್ಲ ಸ್ಕೂಲು ಕಾಲೇಜುಗಳಲ್ಲಿ ನಮ್ಮ ಫಸ್ಟ್ ಟಾರ್ಗೆಟ್ ಅವರೇ. ಯಾಕಂದರೆ ನಾನು ಹೇಳಿದೆ ನಿಮಗೆ, ಯುವ ಜನಾಂಗ ಇವರು ಹೆಚ್ಚು ಇದರಲ್ಲಿ ತೊಂದರೆಗೊಳಗಾಗುವವರು. ಅದು ಅಪಘಾತದಲ್ಲಿ ಸಾಯುವುದಿರ್ಬೋದು ಅಥವಾ ಅಂಗವಿಕಲರಾಗೋದಿರ್ಬೋದು. ಸೊ ಆದ್ದರಿಂದ ನಾವು ಅವರನ್ನು ತುಂಬ ಹೆಚ್ಚಾಗಿ ನಾವು ಟಾರ್ಗೆಟ್ ಮಾಡ್ತಾ ಇದ್ದೀವಿ. ನಾನು ಒಂದು ಸುಮಾರು ವರ್ಷಗಳ ಹಿಂದೆ ನಾನು ಕೇಳಿದ್ದು, ಮೈಸೂರಿನಲ್ಲಿ ಒಬ್ಬನೇ ಮಗ ಇದ್ದಾನೆ. ಮಗನಿಗೆ 17 ವರ್ಷ ಆಗುತ್ತೆ. ಅಪ್ಪನಿಗೆ ಅವ ಹಠ ಮಾಡಿ ನನಗೆ ಬೈಕೇ ಬೇಕು, ಬರ್ತ್ಡೇ ಗಿಫ್ಟ್ ಅಂದ್ರೆ ನನಗೆ ಬೈಕ್, ಇಲ್ಲಾಂದ್ರೆ ನಾವು ಊಟ ಮಾಡಲ್ಲ, 2-3 ದಿವಸ ಊಟನೇ ಮಾಡಲ್ಲ. ಸೊ ತಾಯಿ ಹೇಳ್ತಾಳೆ ಕೊಡಿ ಬೈಕ್ ಕೊಡ್ಸಿ ಅಂತ ಹೇಳಿ. ಕೊಡಿಸ್ಬಾರ್ದು, ಅಪ್ಪನಿಗೆ ಗೊತ್ತಿದೆ ಪಾಪ. ಸ್ಟಿಲ್ ಬಿಕಾಸ್ ಆಫ್ ದಟ್ ಫೋರ್ಸ್ ಅವ ಮಗುವಿನಿಗೆ ಕೊಡಿಸ್ತಾನೆ. ಬಹುಶಃ 1 ವಾರದಲ್ಲಿ ಆ ಹುಡುಗ ಸುತ್ತೋಗ್ತಾನೆ ಆಕ್ಸಿಡೆಂಟ್ ಅಲ್ಲಿ. ಸೊ ಮಕ್ಕಳು 18 ವರ್ಷಕ್ಕಿಂತ ಕಡಿಮೆ ವಯಸ್ಸಿನ ಮಕ್ಕಳು ರಸ್ತೆ ಮೇಲೆ ಹೋಗಬಾರದು ಅನ್ನೋದು ಕಾನೂನು. ನಿಮ್ಗದು ಗೊತ್ತಿರಬೇಕು. ತಂದೆ ತಾಯಿಗಳಾಗಿ ನಮ್ಮ ಜವಾಬ್ದಾರಿ ಇದೆ. ಅವನಿಗೆ ಕೌನ್ಸಿಲಿಂಗ್ ಮಾಡಿಸ್ಬೇಕು, ಅವನಿಗೆ ಹೇಳಬೇಕು. ಮಕ್ಕಳು ಅಫ್ಕೋರ್ಸ್ ಕೆಲವು ಸಲ ಮಕ್ಕಳು ಹಠ ಹಿಡಿತಾರೆ, ಬಟ್ ಅದು ಆ ಕಾರಣ ಆಗಬಾರ್ದು. ಅಂದ್ರೆ ತುಂಬಾ ಸರಿ ತಂದೆ ತಾಯಿಗಳು ಕೂಡ ನೀನು SSLC ಪಾಸ್ ಮಾಡು, ಗಾಡಿ ಕೊಡಿಸ್ತೀನಿ. ಹೌದು, ಇದು PUC ಪಾಸ್ ಮಾಡು. ದಯವಿಟ್ಟು ನನ್ನ ಎಲ್ಲ ಪೇರೆಂಟ್ಸ್ಗಳಲ್ಲಿ, ಎಲ್ಲ ಯಾರು ಪೋಷಕರಿದ್ದಾರೆ, ಇದ್ರ ಬಗ್ಗೆ ತಾವು ದಯವಿಟ್ಟು ನಿಮ್ಮ ಮಕ್ಕಳ ಜಾಗ್ರತೆ ನೋಡಿ. ಎಷ್ಟೋ ಜನ ಹುಡುಗರು ನಾನು ನೋಡಿದ ಹಾಗೆ ಬಿಲೋ 18 ಇಯರ್ಸ್ ಪಬ್ಲಿಕ್ ರೋಡಲ್ಲಿ ಬೈಕನ್ನು ಓಡಿಸಿ, ಯಾಕಂದ್ರೆ ಅವರಿಗೆ ಆ ಒಂದು ಪ್ರಜ್ಞೆ ಇರೋದಿಲ್ಲ, ಆ ಒಂದು ಮಾಹಿತಿ ಇರೋದಿಲ್ಲ, ರೋಡ್ ಸೇಫ್ಟಿ ಮೆಜರ್ಸ್ ಗೊತ್ತಿರೋದಿಲ್ಲ, ರಸ್ತೆ ನಿಯಮಗಳ ಬಗ್ಗೆ ಮಾಹಿತಿ ಇರೋದಿಲ್ಲ, ಅವ್ರ ಹತ್ರ ಡ್ರೈವಿಂಗ್ ಲೈಸೆನ್ಸ್ ಇರೋದಿಲ್ಲ, ವೆಹಿಕಲ್ ಇನ್ಶೂರೆನ್ಸ್ ಆಗಿದೆಯಾ ನೋಡೋದಿಲ್ಲ. ಇದನ್ನೂ ಗೊತ್ತಿಲ್ಲದೆ ಸುಮ್ಮನೆ ಹೋಗ್ತಾರೆ, ಅಪಘಾತ ಆಗುತ್ತೆ, ಅವರು ಸಾಯ್ತಾರೆ. ಅಲ್ಲಿ ಯಾರೋ ಒಬ್ಬ ನಡ್ಕೊಂಡು ಹೋಗುವವನು, ದಾರಿ ಮೇಲೆ ಹೋಗುವವನು, ಇನ್ನೊಂದು ವಾಹನದವನು ಯಾರಿಗೋ ಡಿಕ್ಕಿ ಹೊಡೆದು ಅವನಿಗೂ ಅಪಘಾತ ಆಗುತ್ತೆ. ಸೊ ಇದನ್ನ ನಾವು ಪೋಷಕರುಗಳು ಮುಖ್ಯವಾಗಿ ದಯವಿಟ್ಟು ತಾವು ಅದರ ಬಗ್ಗೆ ಮುಂಜಾಗ್ರತೆ ಆಗುತ್ತೆ. ಏನೇ ಹಠ ಹಿಡಿಲಿ, ಏನೇ ಆಗಲಿ, ದಯವಿಟ್ಟು ಆ ಮಗುವಿಗೆ, ನಿಮ್ಮ ಮಗನಿಗೆ ಅಥವಾ ಮಗಳಿಗೆ 18 ವರ್ಷ ಆಗುವವರೆಗೆ ಸಾರ್ವಜನಿಕ ರಸ್ತೆ ಮೇಲೆ ವಾಹನ ನಡೆಸಲಿಕ್ಕೆ ನೀವು ಅನುಮತಿ ಕೊಡಲೇಬಾರದು. ಇದನ್ನ ಎಲ್ಲರೂ ಪಾಲಿಸಬೇಕು ಅಂತ ನನ್ನ ಮನವಿ. KR ಪುರಂ ಗಂಗಾಧರ್ ಅವರು ಕರೆ ಮಾಡ್ತಿದ್ದಾರೆ. ಗಂಗಾಧರ್ ಅವರೇ ನಮಸ್ಕಾರ. ಹಲೋ, ನಮಸ್ಕಾರ ಸರ್. ನಮಸ್ಕಾರ ಸರ್. ಸರ್ ಇವತ್ತಿನ ಕಾರ್ಯಕ್ರಮ ತುಂಬಾ ಚೆನ್ನಾಗಿದೆ. ಥ್ಯಾಂಕ್ ಯು ಸರ್. ರಸ್ತೆ ನಿಮ್ಮ ಆಯ್ಕೆ ಅಂತೇಳಿ ಕಾರ್ಯಕ್ರಮ ನಡೆಸ್ತಾ ಇದ್ದೀರಾ. 1915ರಲ್ಲಿ 2015ರಲ್ಲಿ ವೆಂಕಟಾಚಲಯ್ಯ ನ್ಯಾಯಮೂರ್ತಿಗಳು, ನ್ಯಾಯಮೂರ್ತಿಗಳು ಶಿವಾಜಿನಗರದಲ್ಲಿ ಬಂದು ಫುಟ್ಪಾತ್ನೆಲ್ಲ ತೆರವು ಮಾಡಿ ಫೋಟೋ ಸಮೇತ ಪೊಲೀಸನ್ ಕರ್ಕೊಂಡ್ಬಂದು ಫೋಟೋ ಸಮೇತ ರೆಕಾರ್ಡ್ ಮಾಡಿ ಫುಟ್ಪಾತ್ ತೆರವು ಮಾಡ್ತಿದ್ರು. ಏನೂ ಆಗಿಲ್ಲ, ಮತ್ತೆ ಮಾನ್ಯ ದಿವಸ ಹಾಕೊಂಡ್ಬಿಟ್ಟು. ಇವತ್ತು ಎಷ್ಟೋ ಕಡೆ ಪಾದಚಾರಿಗಳು ರಸ್ತೆನೇ ಇಲ್ಲ. ಇವತ್ತು ಒಂದು ರಾಜಕಾರಣಿ ಎದುರ್ತಾನೆ, ಇನ್ನೊಂದು ರಾಜಕಾರಣಿ ಬಂದು ಹಾಕಿಸ್ತಾನೆ. ಆಗಿದೆ
ಮನೆಗಳು ಕಟ್ತಾರೆ, ಮನೆಗಳ ಮುಂದೆ ಎತ್ತರವಾಗಿ ಕಟ್ತಾರೆ, ಮನೆಗಳ ಮುಂದೆ ಓಡಾಡಕ್ಕಾಗಲ್ಲ. ಓಕೆ, ಕೇಳಿದ್ರೆ ನಮ್ ಜಾಗ ಇದೆ ಅಂತ ಹೇಳ್ತಾರೆ. ಈಗ ಸರಿಯಾದ ರೀತಿಯಲ್ಲಿ ಒಂದು ವ್ಯವಸ್ಥೆ ಆಗ್ಬೇಕು. ಗಂಗಾಧರ್ ಅವರ ರಾಜಕೀಯ ಮುಖಂಡರಿಗೂ ಕೂಡ ಇದ್ರ ಬಗ್ಗೆ ಅವೇರ್ನೆಸ್ ಬೇಕು ಅಂತೀರಾ? ಅಕ್ಷರಾಂಶ ಖಂಡಿತವಾಗಿ ಇದು ದೊಡ್ಡ ಒಂದು ನಾನು ನೋಡಿದ ಹಾಗೆ ನಮ್ಮಲ್ಲಿ ಏನಾಗಿತ್ತು, ಒಂದು ರಿಟ್ ಪಿಟಿಷನ್ ಇತ್ತು ಹೈಕೋರ್ಟಲ್ಲಿ. ಸೊ ಹಾನರಬಲ್ ಚೀಫ್ ಜಸ್ಟಿಸ್ ಆಫ್ ಕರ್ನಾಟಕ he directed Karnataka State Legal Society to conduct a survey. ಎಷ್ಟು ಪಾಟ್ ಹೋಲ್ಸ್ಗಳಿದ್ದಾವೆ ಮತ್ತು ಯಾವ ಈ ಪಾದಚಾರಿ ಮಾರ್ಗ ಇದೆ ಅದನ್ನು ಎನ್ಕ್ರೋಚ್ಮೆಂಟ್ ಆಗಿದೆ ಅಂತ ಈ ಬಗ್ಗೆ ನಾವು ಸಾರ್ವಜನಿಕರನ್ನು ಸೇರಿಸ್ಕೊಂಡು, ತುಂಬ ಜನ ಸಾರ್ವಜನಿಕರನ್ನು ಸೇರಿಸ್ಕೊಂಡು ಒಂದು ವಾಟ್ಸಪ್ ಚಾಟ್ ಗ್ರೂಪ್ ಮಾಡಿ ಅದರಲ್ಲಿ ಅಲ್ಲಿಂದ ಫೋಟೋ ಹಾಕ್ತಾರೆ. ತುಂಬ ಲೊಕೇಶನ್ಸ್ 5,000 7,000ಕ್ಕೆ ಅಷ್ಟು ಲೊಕೇಶನ್ಸ್ ನಾವು ನೋಡಿರ್ತೀವಿ. ಸೊ ಇಮಿಡಿಯೇಟ್ಲಿ ಅದನ್ನು ಟ್ರಾನ್ಸ್ಪೋರ್ಟ್ PWD ಮತ್ತು ಸರ್ಕಾರಕ್ಕೆ ನಾವು ಕೊಟ್ಟು ಆ ಪಾಟ್ ಹೋಲ್ಸನ್ನು ಮುಚ್ಚಲಿಕ್ಕೆ ಉಚ್ಚ ನ್ಯಾಯಾಲಯದವರು ನ್ಯಾಯಮೂರ್ತಿಗಳು ಆದೇಶ ಮಾಡ್ತಾರೆ. ಸೊ ಆವಾಗ ಪಾಟ್ ಹೋಲ್ಸ್ ಇದು 2021-22ರಲ್ಲಿ ಆದಂಥ ಕಾರ್ಯಕ್ರಮ. ಸೊ ಆವಾಗ ಎಲ್ಲ ಪಾಟ್ ಹೋಲ್ಸನ್ನು ಮುಚ್ಚಿದ್ರು ಮತ್ತು ಪೇಮೆಂಟ್ ಏನು ಇದಿದೆ ಪಾದಚಾರಿ ಮಾರ್ಗ ಇದೆ ಅದನ್ನು ಸಹ ತೆರವುಗೊಳಿಸ್ತಾರೆ ಎಷ್ಟೋ ಕಡೆ. ಬಟ್ ಇವರು ಹೇಳಿದ ಹಾಗೆ ಕೆಲವೊಂದು ಸಂದರ್ಭದಲ್ಲಿ ಬೇರೆ ಬೇರೆ ಒತ್ತಡಗಳಿಂದ ಅವರಿಗೆ ಅವಕಾಶ ಕೊಡುತ್ತೆ. ಸೊ ಇದನ್ನು ದಯವಿಟ್ಟು ಎಲ್ಲ ಅಲ್ಲಿಯ ಮುನ್ಸಿಪಾಲ್ಟಿ ಇರ್ಬೋದು, ಕಾರ್ಪೊರೇಷನ್ ಇರ್ಬೋದು, ಅಥವಾ ಸರ್ಕಾರದವರು ಇರ್ಬೋದು, ದಯವಿಟ್ಟು ಇದರ ಎಲ್ಲ ಇಲಾಖೆಯವರು ಈ ಬಗ್ಗೆ ಸೂಕ್ತ ಕ್ರಮ ತಗೊಂಡು ಪಾದಚಾರಿ ಮಾರ್ಗ ಇರುವುದು ಜನರು ನಡ್ಕೊಂಡು ಹೋಗ್ಲಿಕ್ಕೆ, ಅಲ್ಲಿ ಅಂಗಡಿ ಇಡ್ಲಿಕ್ಕೆ ಅಥವಾ ಅಲ್ಲಿ ವ್ಯಾಪಾರ ಮಾಡ್ಲಿಕ್ಕೆ ಇರೋದಲ್ಲ. ಸೊ ಇದನ್ನ ತೆರವುಗೊಳಿಸುವಂಥದ್ದು ಪ್ರತಿಯೊಬ್ಬ ಸರ್ಕಾರಿ ನೌಕರರ ಕರ್ತವ್ಯ ಆಗಿರುತ್ತೆ. ಸೊ ಇದ್ರ ಬಗ್ಗೆನೂ ನಮ್ಮ ಸಂಬಂಧಪಟ್ಟಂತ ಯಾರು ಪೊಲಿಟಿಕಲ್ ಲೀಡರ್ಸ್ ಇದ್ದಾರೆ ಅವರು ಸಹ ಇದರ ಬಗ್ಗೆ ಮಾರ್ಗದರ್ಶನ ಕೊಡಬೇಕು ಮತ್ತು ಅವರಿಗೆ ಈ ಬಗ್ಗೆ ತಿಳಿ ಹೇಳಬೇಕು. ಅವರು ಈ ಕಾನೂನನ್ನು ಪಾಲಿಸುವ ಬಗ್ಗೆ ಯಾರು ಸಂಬಂಧಪಟ್ಟ ಅಧಿಕಾರಿಗಳಿಗೆ ಅವರು ಹೇಳಬೇಕು, ಒತ್ತಡ ಹಾಕಬೇಕು. ಹೌದು, ಪೇಮೆಂಟ್ ಎಲ್ಲ ಇದನ್ನ ರಸ್ತೆ ಪಾದಚಾರಿ ಮಾರ್ಗ ಒತ್ತುವರಿ ಮಾಡಿದ್ದಾರೆ ತೆಗೆಸು ಅಂತ ಅವರು ಹೇಳಬೇಕು ಅಂತ ನನ್ನ ಭಾವನೆ. ಸೊ ದಯವಿಟ್ಟು ಇದರಲ್ಲಿ ಎಲ್ಲರ ಒಂದು ಏನು ಪಾತ್ರ ಇದೆ. ಸೊ ಇದು ಒಬ್ರು ಇಬ್ಬರಿಂದ ಆಗುವಂತದ್ದಲ್ಲ. ತೀರ್ಥಹಳ್ಳಿಯಿಂದ ಒಂದು ಕರೆ ಇದೆ ಸರ್, ಮನೋಹರ್ ರಾವ್ ಅವರು. ಸರ್ ನಮಸ್ಕಾರ ಮನೋಹರ್ ರಾವ್ ಅವರೇ. ನಮಸ್ಕಾರ. ಕೇಳಿ ಸರ್ ಪ್ರಶ್ನೆ. ನಮ್ಗೆ 2 ಪ್ರಶ್ನೆ ಇತ್ತು. ಒಂದು, ತಾವು ಮಾತಾಡುವಾಗ ಶಶಿಧರ್ ಅವರು ಪಬ್ಲಿಕ್ ಕೂಡ ಎಜುಕೇಶನ್ ಪ್ರೋಗ್ರಾಮ್ ಸೇರ್ಕೊಳ್ಬೇಕು ಅಂತ ಹೇಳಿದ್ರು. ಓಕೆ. ಸೊ ನಮ್ಗೆ ಅದ್ರ ಬಗ್ಗೆ ಒಂದಿಷ್ಟು ಮೆಟೀರಿಯಲ್ಸ್ ಬೇಕಂದ್ರೆ ಎಲ್ಲಿ ಸಿಗುತ್ತೆ? ಅಂದ್ರೆ ನಾನು ಯಾವ್ದೊಂದು ಕಾಲೇಜ್ ಸ್ಕೂಲಿಗೆ ಹೋಗಿ ಅಡ್ರೆಸ್ ಮಾಡ್ಬೇಕಂದ್ರೆ ನನ್ಗೆ ಒಂದು ಸ್ವಲ್ಪ ಮೆಟೀರಿಯಲ್ಸ್ ಎಲ್ಲಿ ಸಿಗುತ್ತೆ? ಒಂದು. ಇನ್ನೊಂದು, ಸ್ಕೂಲ್ ಮತ್ತೆ ಕಾಲೇಜಿನ ಹುಡುಗರು ತುಂಬಾ ಮೊಬೈಲ್ ಯೂಸ್ ಮಾಡ್ತಾರೆ. ಪ್ರಾಬ್ಲಮ್ ಇದರಲ್ಲಿ ಸಣ್ಣ ಸಣ್ಣ ರೀಲ್ಸ್ ಅಥವಾ ವಾಟ್ಸ್ಆಪ್ ರೀಲ್ಸ್ ಮಾಡಿದ್ರೆ ಒಂದಿಷ್ಟು ಜನ ಬೇರೆ ಎಲ್ಲದಕ್ಕೆ ಕಿವಿ ಕೊಡ್ಲಿಕ್ಕಿಂತ ಅದನ್ನ ನೋಡೋದ್ರಲ್ಲಿ ಇಷ್ಟಪಡ್ತಾರೆ. ಒಂದಿಷ್ಟು ಜನ ರೀಚ್ ಆಗ್ಬೋದು ಅಂತ ನನ್ನ ಅಭಿಪ್ರಾಯ. ಒಳ್ಳೆಯದು ಮನೋಹರ್ ಅವರೇ, ಒಳ್ಳೆಯ ಪ್ರಶ್ನೆ. ಮೊದಲನೇದಾಗಿ ನೀವು ಶಾಲಾ ಕಾಲೇಜಿಗೆ ಹೋಗಿ ಅಲ್ಲಿ ಮಾಹಿತಿ ಕೊಡೋದಿದ್ರೆ ದಯವಿಟ್ಟು ತೀರ್ಥಹಳ್ಳಿಯ ಕಾನೂನು ಸೇವಾ ಸಮಿತಿ ಅಂತಿದೆ, ನ್ಯಾಯಾಧೀಶರು ಅಲ್ಲಿ ಅದರ ಅಧ್ಯಕ್ಷರಾಗಿದ್ದಾರೆ ಮತ್ತು ಕಾರ್ಯದರ್ಶಿಗಳಿದ್ದಾರೆ. ದಯವಿಟ್ಟು ಅಲ್ಲಿ ಹೋಗಿ ನಾನು ಅಲ್ಲವರಿಗೆ ಹೇಳ್ತೀನಿ. ಸೊ ನೀವು ಯಾವುದಾದ್ರೂ ಅವರು ಖಂಡಿತ ಬಹಳ ನೀವು ಹೋಗೋದಿದ್ರೆ ಬಹಳ ಒಳ್ಳೆಯ ಕೆಲಸ. ನೀವು ಆ ಸ್ಕೂಲ್ಗಳಿಗೆ ಹೋಗಿ ಕಾಲೇಜುಗಳಿಗೆ ಹೋಗಿ ನೀವೇ ಹೇಳ್ಬೋದು ಯಾವ ಸ್ಕೂಲ್ ಅಂತ ನೀವೇ ಹೇಳಿದರೆ ಅವರು ಅದಕ್ಕೆ ಒಂದು ಚಾರ್ಟ್ ಮಾಡಿ ಆ ದಿವಸ ನೀವು ಪ್ರತಿ ಜನವರಿ 31st ನೀವು ಪ್ರತಿ ದಿವಸ ಹೋಗ್ಬೋದು. ನಾನು ಇದ್ರ ಬಗ್ಗೆ ಖಂಡಿತವಾಗಿ ಸಿಗುತ್ತೆ, ಅವ್ರು ಹೇಳ್ತಾರೆ. ನೀವು ಯಾವ ಶಾಲೆ ಸ್ಕೂಲು ಅಂತ ಹೇಳಿ ನಿಮಗೆ ಗೊತ್ತಿದ್ರೆ ನೀವು ಅವರಿಗೂ ಹೇಳ್ಬೋದು, ಇಲ್ಲಾಂದ್ರೆ ಅವರು ನಿಗದಿ ಮಾಡಿ ನಿಮ್ಗೆ ಹೇಳ್ತಾರೆ. ಸೊ ದಯವಿಟ್ಟು ಅದನ್ನ ಮಾಡಿದ್ರೆ ನಾವು ಬಹಳ ಕೃತಜ್ಞತೆ ನಿಮ್ಗೆ ಅರ್ಪಿಸಬೇಕಾಗತ್ತೆ. ರೀಲ್ಸ್ ಮೂಲಕ ಇದು ಒಳ್ಳೆಯ ಪ್ರಶ್ನೆ. ಇದ್ರ ಬಗ್ಗೆ ನಾನು ಎಲ್ಲ ಸಾರ್ವಜನಿಕರಲ್ಲಿ ಯಾರೆಲ್ಲ ಇದ್ರ ಬಗ್ಗೆ ಇಂಟ್ರೆಸ್ಟ್ ಇದೆ ಎಲ್ಲರೂ ಮಾಡ್ಲಿ ಬರೋದಿಲ್ಲ. ಸಣ್ಣ ಸಣ್ಣ ರೀಲ್ 30 ಸೆಕೆಂಡ್ಸ್, 1 ನಿಮಿಷ 1.5 ನಿಮಿಷದ್ದು ರೀಲ್ಸ್ಗಳಿದ್ರೆ ನೀವು ಅದನ್ನ ಮಾಡಿ ನಮ್ಮ ಕರ್ನಾಟಕ ಕಾನೂನು ಸೇವಾ ಪ್ರಾಧಿಕಾರಕ್ಕೆ ಕಳಿಸ್ಕೊಟ್ರೆ ನಾವು ಅಥವಾ ಸಾರಿಗೆ ಇಲಾಖೆಯವರಿಗೂ ಕಳಿಸ್ಕೊಡ್ಬೋದು, ಇಲ್ಲ ನಿಮ್ಮ ಜಿಲ್ಲೆಯಲ್ಲಿರುವ ಜಿಲ್ಲಾ ಕಾನೂನು ಸೇವಾ ಪ್ರಾಧಿಕಾರಕ್ಕೆ ತಲುಪಿಸಿದ್ರು ಸಾಕು. ಸೊ ನಾವು ಅದನ್ನು ಇಡೀ ರಾಜ್ಯ ಮಟ್ಟದಲ್ಲಿ ಯೂಟ್ಯೂಬ್ ಮತ್ತು ಸೋಷಿಯಲ್ ಮೀಡಿಯಾದಲ್ಲಿ ಹಾಕಿದರೆ ಖಂಡಿತ ಇದು ಒಳ್ಳೆಯ ಸಲಹೆ ಅಂತ ನನ್ನ ಭಾವನೆ. ದಯವಿಟ್ಟು ಯಾರು ಸಾರ್ವಜನಿಕರಿಗೆ ಇದರ ಬಗ್ಗೆ ಇಂಟ್ರೆಸ್ಟ್ ಇದೆ ಮತ್ತು ನೀವು ಇದರ ಬಗ್ಗೆ ಒಂದು ವೇಳೆ ಒಂದು ರೀಲ್ಸು ಅಥವಾ ಸಣ್ಣ ಒಂದು ವಿಡಿಯೋ ಕ್ಲಿಪ್ಪಿಂಗ್ ಮಾಡಿದ್ದಿದ್ರೆ ದಯವಿಟ್ಟು ನಮ್ಮೊಟ್ಟಿಗೆ ಶೇರ್ ಮಾಡಿ. ಸೊ ನಾವು ಇದನ್ನು ಎಲ್ಲರಿಗೂ ಹಂಚುವ ಮತ್ತು ಎಲ್ಲರಿಗೂ ಅದನ್ನು ಕಳಿಸ್ಕೊಡ್ಬೋದು. ಅಂದರೆ ನೀವು ಮಾಡಿ ಅದರ ಇಂಪಾರ್ಟೆನ್ಸ್ನ ಇದು ಮಾಡೋದು ಬೇಡ, ಇಲ್ಲ ಕಳಿಸಿದ್ರೆ ಖಂಡಿತ ದಯವಿಟ್ಟು ನಮ್ಗೆ ಕಳಿಸ್ಕೊಡಿ, ನಾವು ಅದನ್ನ ಚೆಕ್ ಮಾಡ್ತೀವಿ. ಹೌದು, ವೆರಿಫೈ ಮಾಡ್ಕೊಂಡು ನಾವು ಅದು ಚೆನ್ನಾಗಿದ್ರೆ ನಾವು ಅದರಲ್ಲಿ ಸಿಲೆಕ್ಟ್ ಮಾಡ್ತೀವಿ, ಅದನ್ನ ನಾವು ಕಳಿಸ್ಕೊಡ್ತೀವಿ ಎಲ್ಲರಿಗೂ. ಚಂದ್ರಿಕಾ ಅವರ ಕರೆ ಇದೆ ಸರ್.
ನೋಡೋಣ. ಹಲೋ. ಹಲೋ. ನಮಸ್ಕಾರ ಅಮ್ಮ ಚಂದ್ರಿಕಾ ಅವರೇ. ನಮಸ್ಕಾರ ಸರ್. ಕೇಳಿ ಪ್ರಶ್ನೆ. ಸರ್ ಈಗ ನಾವು 2 ವೀಲರ್ ಹೋಗ್ತಾ ಇರ್ತೀವಿ ಸರ್. ಈ ಪ್ರೈವೇಟ್ ಬಸ್ ತುಂಬಾ ಕರ್ಕಶವಾಗಿ ಹಾರನ್ ಮಾಡ್ತಾರೆ. ಅದನ್ನೆಲ್ಲ ಅವಾಯ್ಡ್ ಮಾಡಕ್ಕಾಗಲ್ಲ ಸರ್, ನಮ್ಗೆ ಒಂಥರ ಭಯ ಆಗ್ಬಿಡುತ್ತೆ. ಮತ್ತೆ ಇನ್ನೊಂದೇಂತಂದ್ರೆ ಸರ್, ಈ 2 ವೀಲರ್ ಹೋಗೋರು ಮೊಬೈಲ್ ಗಳು ಯೂಸ್ ಮಾಡ್ಕೊಂಡು ಮೊಬೈಲ್ ಮಾತಾಡ್ಕೊಂಡು ಹೇಗೆಲ್ಲ ಹೋಗ್ತಾ ಇರ್ತಾರೆ. ತುಂಬಾ ಡಿಸ್ಟರ್ಬ್ ಆಗುತ್ತೆ ಸರ್ ನಮ್ಗೆ ರೈಡ್ ಮಾಡಕ್ಕೆ. ಅದನ್ನೆಲ್ಲ ಅವಾಯ್ಡ್ ಮಾಡಕ್ ಆಗಲ್ವಾ ಸರ್? ನಮಸ್ತೆ ಚಂದ್ರಿಕಾ ಅವರೇ, ಈ ಬಗ್ಗೆ ನಾನು ಆಲ್ರೆಡಿ ಉತ್ತರ ಕೊಟ್ಟಿದ್ದೀನಿ. ಹಾರ್ನ್ ಮಾಡೋದು, ಕರ್ಕಶವಾಗಿ ಹಾರ್ನ್ ಮಾಡೋದ್ರ ಬಗ್ಗೆ ಇಟ್ಸ್ ಎ ಸೌಂಡ್ ಪೊಲ್ಯೂಷನ್. ಸೊ ಕೇಸನ್ನು ಹಾಕ್ಬೋದು. ಪೊಲೀಸರು, ಸಂಬಂಧಪಟ್ಟ ಪೊಲೀಸರು ಅಥವಾ ಯಾರು RTO ಆಫೀಸರ್ಸ್ ಇರ್ತಾರೆ ಅವರು ಅದರ ಬಗ್ಗೆ ಕೇಸ್ಗಳನ್ನು ಹಾಕ್ಬೋದು. ಅದೇ ಥರ ನೀವು ಈ ಮೊಬೈಲ್ ಹಿಡಿದುಕೊಂಡು ವೆಹಿಕಲ್ ಓಡಿಸ್ತಕ್ಕಂಥದ್ದು ಅದು ಒನ್ ಆಫ್ ದಿ ಮೇನ್ ರೀಸನ್ ಫಾರ್ ದಿ ಆಕ್ಸಿಡೆಂಟ್. ಆಸ್ ಫಾರ್ ದಿ ಡಾಟಾ, ಇಟ್ ಈಸ್ ಒನ್ ಆಫ್ ದಿ ರೀಸನ್ಸ್ ವೈ ದ ಆಕ್ಸಿಡೆಂಟ್ ಈಸ್ ಹ್ಯಾಪನಿಂಗ್. ನಾಟ್ ಓನ್ಲಿ ಇದು ಒಂದು, ನಾನು ಯಾವುದೆಲ್ಲ ಕಾರಣಗಳು ಅಂತ ನಾವು ನೋಡಿದರೆ, ಒಂದು ಹೆಚ್ಚಿನದಾಗಿ ಇದು ರ್ಯಾಶ್ ಡ್ರೈವಿಂಗ್. 90% ಅಪಘಾತಗಳು ರ್ಯಾಶ್ ಆಗಿ ವೆಹಿಕಲ್ ಅನ್ನು ಓಡಿಸೋದ್ರಿಂದ ಆಗುತ್ತೆ. ಇನ್ನೊಂದು 25% ಇದು ಈ ಡ್ರಂಕ್ ಆ್ಯಂಡ್ ಡ್ರೈವ್, ವಾಹನವನ್ನು ಮದ್ಯಪಾನ ಮಾಡಿಕೊಂಡು ಓಡಿಸುವಂಥ ಇದರಿಂದ ಆಗುತ್ತೆ. ಇನ್ನು ಮೊಬೈಲನ್ನು ಹಿಡಿದುಕೊಂಡು ಮಾತಾಡ್ತಾ ಡ್ರೈವಿಂಗ್ ಮಾಡ್ತಾರೆ ಕೆಲವರು. ಒಂದು ಕೈಯಲ್ಲಿ ಮೊಬೈಲ್, ಒಂದು ಕೈಯಲ್ಲಿ ವಾಹನ ಓಡಿಸುವಂಥದ್ದು ಅಥವಾ ಕಾರ್ನಲ್ಲಿ ಇದು ಮಾಡುವಂಥದ್ದು. ಸೊ ಯಾವಾಗಲೂ ವಾಹನ ಓಡಿಸುವಾಗ ದಯವಿಟ್ಟು ಮೊಬೈಲನ್ನು ಯೂಸ್ ಮಾಡಬೇಡಿ. ಅಂಥದ್ದೇನೋ ಅರ್ಜೆಂಟ್ ಕಾಲ್ ಇದ್ದರೆ ಅಟೆಂಡ್ ಮಾಡಬೇಕು. ವಾಹನವನ್ನು ಬದಿಗೆ ಸೈಡಿಗೆ ಹಾಕ್ಕೊಂಡು ನಿಂತು ಮಾತಾಡಿ ಹೋಗಿ. ಒಂದು 5 ನಿಮಿಷ ಲೇಟ್ ಆಗ್ಬೋದು, 10 ನಿಮಿಷ ಲೇಟ್ ಆಗ್ಬೋದು. ಇಲ್ಲ ಅಂದರೆ ಅದು ನಿಮ್ಮ ದೇಹಕ್ಕೆ, ನಿಮ್ಮ ಜೀವಕ್ಕೆ ಅಪಾಯ ಆಗ್ಬೋದು, ಇಲ್ಲಾಂದರೆ ಬೇರೆಯವರ ಜೀವಕ್ಕೂ ಅಪಾಯ ಆಗ್ಬೋದು. ದಯವಿಟ್ಟು ರಸ್ತೆ ನಿಯಮಗಳನ್ನು ಪಾಲಿಸುವುದು ಪ್ರತಿಯೊಬ್ಬ ನಾಗರಿಕನ ಕರ್ತವ್ಯ. ಅದನ್ನು ನಾವು ಪಾಲಿಸಿದ್ರೆ ಖಂಡಿತ ಈ ಕೇಸು ಹಾಕೋದು ಯಾವುದು ಬರೋದೇ ಇಲ್ಲ. ಇವತ್ತು ಟ್ರಾಫಿಕ್ ವೈಲೇಷನ್ ಅಫೆನ್ಸ್ ನೋಡಿದರೆ ಕರ್ನಾಟಕದಲ್ಲಿ 4,47,00,000 ಕೇಸ್ಗಳಿದ್ದಾವೆ, ಟ್ರಾಫಿಕ್ ವೈಲೇಷನ್ ಕೇಸಸ್. ಸೊ ಇದು ಏನು ತೋರಿಸುತ್ತೆ ಅಂತಂದ್ರೆ, ನಾವು ಸಾರ್ವಜನಿಕರಾಗಿ, ನಾಗರಿಕರಾಗಿ ನಾವು ರಸ್ತೆ ನಿಯಮಗಳನ್ನು ಸರಿಯಾಗಿ ಪಾಲಿಸೋದಿಲ್ಲ. ನಮಗೆ ಬೇಕಾದಾಗಿ ವಾಹನ ಓಡಿಸುವಂಥದ್ದು, ನಮಗೆ ಅರ್ಜೆಂಟ್ ಇದೆ, ನಾವು ಹೋಗ್ಬೇಕು, ಇಷ್ಟೇ ನಾವು ನೋಡ್ತೀವಿ ಹೊರತು ನನ್ನ ಜೀವವನ್ನು ನಾನು ನೋಡೋದಿಲ್ಲ, ನನ್ನ ಮಕ್ಕಳು ನಾಳೆ ಮನೆಯಲ್ಲಿ ಕಾಯ್ತಾ ಇದ್ದಾರೆ ಅನ್ನೋದು ನಮಗೆ ಪ್ರಜ್ಞೆ ಇರೋದಿಲ್ಲ. ಇನ್ನೊಬ್ಬರಿಗೆ ನಾನು ಅನ್ಯಾಯ ಮಾಡ್ತೇನೆ, ಇನ್ನೊಬ್ಬರಿಗೆ ನನ್ನಿಂದ ತೊಂದರೆ ಆಗುತ್ತೆ ಅನ್ನೋ ಪ್ರಜ್ಞೆ ಇರೋದಿಲ್ಲ. ಸೊ ಪ್ರತಿಯೊಬ್ಬ ನಾಗರಿಕರಲ್ಲಿ ನನ್ನ ಕಳಕಳಿಯ ಮನವಿ, ದಯವಿಟ್ಟು ರಸ್ತೆ ನಿಯಮಗಳನ್ನು, ಈ ಸುರಕ್ಷತಾ ನಿಯಮಗಳು ಏನಿದ್ದಾವೆ ಅವುಗಳನ್ನು ಪಾಲಿಸ್ಕೊಂಡು ಹೋಗಿ. ಏನೂ ಆಗೋದಿಲ್ಲ, 5 ನಿಮಿಷ 10 ನಿಮಿಷ ಲೇಟ್ ಆಗ್ಬೋದು, ಅಷ್ಟು ಬಿಟ್ಟರೆ ಮತ್ತೇನೂ ಆಗೋದಿಲ್ಲ. ಎಸ್, ಈಗ ಇತ್ತೀಚೆಗೆ ನಮ್ಮ ಕರ್ನಾಟಕ ರಾಜ್ಯ ರಸ್ತೆ ಸಾರಿಗೆ ನಿಗಮ ಕೂಡ ಒಂದು ಡ್ರೈವರ್ಗಳು ಎಸ್ಪೆಷಲಿ ಅದನ್ನು ಬಳಸಬಾರ್ದು, ಮೊಬೈಲ್ ಬಳಸಿ. ಸಪೋಸ್ ಬಳಸಿದ್ರೆ ಸಾರ್ವಜನಿಕರು ಫೋಟೋ ಮಾಡಿ ಕಳಿಸಿ. ಕರೆಕ್ಟ್. ಬೇರೆ ಬೇರೆ ಕಡೆ ಕೂಡ ಇದು ಸಿಸ್ಟಮ್ ಇದೆ ಸರ್. ಪೊಲೀಸ್ನವ್ರಿಗೆ ಆ ಫೋಟೋ ಕಳಿಸ್ಬಿಟ್ರೆ, ಆ ಆ್ಯಪ್ಗೆ ಕಳಿಸ್ಬಿಟ್ರೆ ಆ ಫೋಟೋನ, ಯಾರೋ ದಾರಿಲಿ ಹೋಗ್ತಾ ಇದ್ದಾನೆ, ಮೊಬೈಲಲ್ಲಿ ಮಾತಾಡ್ತಿದ್ದಾನೆ ಅಂತೇಳಿ ಕಳಿಸಿದ್ರೆ ಅದ್ರ ಮೇಲೆ ಕ್ರಮ ತಗೊಳ್ಳುವಂಥ ಒಂದು ಸಂದರ್ಭ ಕೂಡ ಇದೆ. ಈಗ CCTV ಕ್ಯಾಮೆರಾ ಹಾಕಿದ್ದಾರೆ ಸುಮಾರು 11 ಅಥವಾ 12 ಜಿಲ್ಲೆಗಳಿಂದ ನನಗೆ ಗೊತ್ತಿದ್ದ ಹಾಗೆ. CCTV ಕ್ಯಾಮೆರಾವನ್ನ ಟ್ರಾಫಿಕ್ ಸಿಗ್ನಲ್ಗಳಲ್ಲಿ ಹಾಕಿದ್ದಾರೆ. ಸೊ ಅದು ನಿಮಗೆ ಲೈವ್ ಆಗಿ ಕ್ಯಾಚ್ ಆಗುತ್ತೆ, ಯಾರು ಟ್ರಾಫಿಕ್ ವೈಲೇಷನ್ ಮಾಡಿದ್ದಾರೆ ಅದು ಕ್ಲಿಯರ್ ಆಗಿ ಅವ್ರಿಗೆ ಗೊತ್ತಾಗುತ್ತೆ. ಬೇರೆ ಜಿಲ್ಲೆಗಳಲ್ಲಿ ಅದು ಮ್ಯಾನ್ಯುವಲ್ ಮಾಡ್ತಾ ಇದ್ದಾರೆ. ಇಲ್ಲ ಅಂತಂದ್ರೆ ಇದು ತಾಂತ್ರಿಕವಾಗಿ ತಂತ್ರಜ್ಞಾನ ಉಪಯೋಗಿಸಿಕೊಂಡು ಯಾರು ಟ್ರಾಫಿಕ್ ವೈಲೇಷನ್ ಆಗಿದ್ದ ಅನ್ನೋದು ರೆಕಾರ್ಡ್ ಆಗುತ್ತೆ, ಅವರ ಹೆಸರು ಡೀಟೇಲ್ಸ್ ಬಂದ್ಬಿಡುತ್ತೆ. ಸೊ ಇದರಿಂದ ಈಗ ಏನು ದೊಡ್ಡ ವಿಷಯ ಅಲ್ಲ. ಅಫ್ಕೋರ್ಸ್ ಬೇರೆ ಕಡೆಯಲ್ಲಿ ಅಂತಹ ವೈಲೇಷನ್ ಆದರೆ ದಯವಿಟ್ಟು ನೀವು ಅದನ್ನು ಸಂಬಂಧಪಟ್ಟ ಇಲಾಖೆಯವರಿಗೆ ತಿಳಿಸ್ಕೊಳ್ಬೇಕು. ಮತ್ತು ಇಲಾಖೆಯವರು ಸಹ ಇದರ ಬಗ್ಗೆ ಇಮಿಡಿಯೇಟಾಗಿ ಕೇಸನ್ನು ರಿಜಿಸ್ಟರ್ ಮಾಡುವಂಥದ್ದು. ಈಗ ಟ್ರಾಫಿಕ್ ಅಫೆನ್ಸ್ಗಳ ಬಗ್ಗೆ ಹೇಳುವಾಗ ನಾವು ಮೊನ್ನೆ ನ್ಯಾಷನಲ್ ಲೋಕ್ ಅದಾಲತ್ ಮಾಡಿದ್ವಿ. ಆವಾಗ ನಾವು ಸರ್ಕಾರದ ಒಟ್ಟಿಗೆ ಮಾತಾಡಿ ನಾನು ಹೇಳಿದ ಹಾಗೆ 4,47,00,000 ಕೇಸ್ ಇತ್ತು. ಸೊ ಇದನ್ನ ಕೇಸ್ಗಳು ಸಹ ಪೆಂಡಿಂಗ್ ಇರಬಾರ್ದು, ಅದನ್ನು ಕಡಿಮೆ ಮಾಡಬೇಕೆನ್ನೋ ಉದ್ದೇಶದಿಂದ 50% ಕನ್ಸೆಷನ್ ಕೊಡಿಸಿದ್ವಿ. ಸರ್ಕಾರದವರು ಕನ್ಸೆಷನ್ ಕೊಟ್ಟರು ನಮ್ಮ ರಿಕ್ವೆಸ್ಟ್ ಮೇಲೆಗೆ, ಲೀಗಲ್ ಸರ್ವಿಸ್ ಅಥಾರಿಟಿಯ ರಿಕ್ವೆಸ್ಟ್ ಮೇರೆಗೆ. ಸುಮಾರು ಫಸ್ಟ್ ಲೋಕ್ ಅದಾಲತಲ್ಲಿ ಕ್ರೆಡಿಟ್ ನಿಮ್ದು ಸರ್ ಇರ್ಲಿ, ನಾನು ಹೇಳೋದು 53 ಲಕ್ಷ ಕೇಸು ಸೆಟ್ಲ್ ಆಯ್ತು ಫಸ್ಟ್ 53 lakhs. ಆಮೇಲೆ 144 crores ರಿಕವರಿ ಆಯ್ತು. ಎರಡನೇ ಸಲ ಮೊನ್ನೆ ಡಿಸೆಂಬರ್ಲಾದ ಲೋಕ್ ಅದಾಲತ್ನಲ್ಲೂ ಸುಮಾರು 23 ಲಕ್ಷ ಕೇಸ್ಗಳು ವಿಲೇವರಿಯಾಗಿ 54 ಕೋಟಿ ರಿಕವರಿ ಆಗಿದೆ. ಸೊ ಇದು ಜನರ ಇದನ್ನು ಹಾಗೆ ದಯವಿಟ್ಟು ರೋಡ್ ಸೇಫ್ಟಿ ಮೆಜರ್ಸ್ ಏನಿದ್ದಾವೆ ಅದನ್ನು ನಾವು ಒಬ್ಬ ಸಾರ್ವಜನಿಕರಾಗಿ ನಾವು ಅದನ್ನು ಪಾಲಿಸಬೇಕು. ಎಸ್ ಸರ್. ಉಡುಪಿಯಿಂದ ಒಂದು ಕರೆ ಇದೆ ಸರ್, ತಿಮ್ಮಪ್ಪ ಶೆಟ್ರು.
ತಿಮ್ಮಪ್ಪ ಶೆಟ್ಟಿ ಅವರೇ ನಮಸ್ಕಾರ. ನಮಸ್ಕಾರ ರೀ ತಿಮ್ಮಪ್ಪ ಶೆಟ್ಟಿ ಅವರೇ. ಸರ್ ನಮಸ್ತೆ. ಕೇಳಿ ಸರ್ ಪ್ರಶ್ನೆ. ಕಾನೂನು ಸೇವಾ ಪ್ರಾಧಿಕಾರ ತುಂಬಾ ಚೆನ್ನಾಗಿ ಕೆಲಸ ಮಾಡ್ತಾ ಇದೆ. ಬಿಸಿನೆಸ್ ಸೆಕ್ಟರ್ಗೆ ಅಭಿನಂದನೆಗಳು. ಧನ್ಯವಾದಗಳು ಸರ್. ಧನ್ಯವಾದ. ಈಗ ಪ್ರಶ್ನೆ, ನಾನು ಬ್ರಹ್ಮಾವರ ರಾಜ್ಯನ್ನ ರೆಪ್ರೆಸೆಂಟ್ ಮಾಡೋದು ಉಪ್ಪೂರ್ನ ನ್ಯಾಷನಲ್ ಹೈವೇಯಲ್ಲಿ ಮೊನ್ನೆ 9ನೇ ತಾರೀಕು ದ್ವಿಚಕ್ರಕ್ಕೆ ಒಂದು ದ್ವಿಚಕ್ರ ಓವರ್ಟೇಕ್ ಮಾಡುವಾಗ ಅಪಘಾತ ಆಗುತ್ತೆ ಇಂಜಿನಿಯರಿಂಗ್ ವಿದ್ಯಾರ್ಥಿಗೆ. ಓಕೆ. ಅದೇ ಕಾರಿನವರೇ ಅವರನ್ನ ಆದರ್ಶ ಹಾಸ್ಪಿಟಲ್ ಅಡ್ಮಿಟ್ ಮಾಡಿದ್ರು, ಅಂದ್ರೆ ಅಡ್ಮಿಟ್ ಅವರು. ಈಗ 9ನೇ ತಾರೀಕು ಸ್ಟೇಷನ್ ಅಲ್ಲಿ ಎಂಟ್ರಿ ಆಗಿ 10ನೇ ತಾರೀಕು FIR ಕಾಪಿ ಕೊಟ್ಟು. ಓಕೆ. ಈಗ ಪೇಷಂಟ್ ಮತ್ತೆ ಆದರ್ಶ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಆಗಿ 90,000 ಪೇಮೆಂಟ್ ಮಾಡಿ ಹೊರಗೆ ಬಂದ. ಈಗ ಬ್ರಹ್ಮಾವರ ಪೊಲೀಸರ ಮುಂದಿನ ನಡೆ ಏನಾಗಿರುತ್ತೆ, ನಮ್ಗೆ ಇನ್ಶೂರೆನ್ಸ್ ಕಂಪನಿಯಿಂದ ಪಡ್ಕೊಳ್ಳೋ ವಿಧಾನ ಹೇಗೆ? ಈ ಅಪಘಾತ ಆದ ತಕ್ಷಣ ಪೊಲೀಸವರು FIR ರಿಜಿಸ್ಟರ್ ಮಾಡ್ತಾರೆ, ಕೇಸ್ ರಿಜಿಸ್ಟರ್ ಮಾಡ್ತಾರೆ. ಆಮೇಲೆ ಈ ಯಾರು ಗಾಯಾಳುಗೊಂಡಿದ್ದಾನೆ ಅವನನ್ನು ಆಸ್ಪತ್ರೆ ಹಾಕ್ತಾರೆ. ಸೊ ಅಲ್ಲಿ ಮೆಡಿಕಲ್ ಬಿಲ್ಸ್ ಬರ್ತವೆ, ಅದು 1 ಲಕ್ಷ ಆಗ್ಬೋದು, 2 ಲಕ್ಷ ಆಗ್ಬೋದು. ಇಲ್ಲಿ ತನಿಖೆಯನ್ನು ಮಾಡಿ ಚಾರ್ಜ್ ಶೀಟನ್ನು ಕೋರ್ಟಿಗೆ ಹಾಕ್ತಾರೆ. ಇದು ಒಂದು ಕಡೆ, ಇದು ಅಪರಾಧ ಎಸಗಿದವನ ಮೇಲೆ ತೆಗೆದುಕೊಳ್ಳುವ ಒಂದು ಕ್ರಮ ಪೊಲೀಸ್ ಇಲಾಖೆ ವತಿಯಿಂದ. ಇನ್ನೊಂದು ಏನಂತ, ಯಾರು ಸಂತ್ರಸ್ತ ಇದ್ದಾನೆ, ಯಾರು ಅಪಘಾತಕ್ಕೊಳಗಾಗಿ ಗಾಯಗೊಂಡಿರ್ತಾನೋ ಅಥವಾ ಮೃತಪಟ್ಟಿದ್ರೆ ಅವರ ಯಾರು ಡಿಪೆಂಡೆಂಟ್ಸ್ ಇರ್ತಾರೆ, ಹೆಂಡತಿ ಮಕ್ಕಳು ಇರ್ಬೋದು, ಸೊ ಅವರು ಈ MACT ಟ್ರೈಬ್ಯುನಲ್ಸ್ ಇದ್ದಾವೆ, ಅಲ್ಲಿ ಅರ್ಜಿಯನ್ನು ಹಾಕ್ಬೋದು ಪರಿಹಾರಕ್ಕಾಗಿ. ಸೊ ಅಲ್ಲಿ ನ್ಯಾಯಾಧೀಶರು ಅವರ ಮೆಡಿಕಲ್ ಎಕ್ಸ್ಪೆಂಡಿಚರ್ ಎಷ್ಟಾಗಿದೆ, ಅವರ ಯಾವುದಾದ್ರೂ ಜಾಬಿನಲ್ಲಿದ್ದರೆ ಆ ಜಾಬಿಗೆ ಹೋಗ್ಲಿಕ್ಕೆ ಆಗೋದಿಲ್ಲ ಅವನಿಗೆ, 1 ತಿಂಗಳು 3 ತಿಂಗಳು ಬೆಡ್ ರಿಡನ್ ಆಗಿರ್ತಾರೆ. ಸೊ ಅದರಿಂದ ಅವರಿಗೆ ಎಷ್ಟು ನಷ್ಟ ಆಗಿದೆ, ಅಂಗವೈಕಲ್ಯ ಆಗಿದ್ರೆ ಅದರ ಪರ್ಸೆಂಟೇಜ್ ಎಷ್ಟಾಗಿದೆ, ಆ ಪರ್ಸೆಂಟೇಜ್ ಮೇಲೆ ಅವರು ಕ್ಯಾಲ್ಕುಲೇಷನ್ ಮಾಡಿ ಸುಪ್ರೀಂ ಕೋರ್ಟ್ನ ಪ್ರಣಯ್ ಸೇಠಿ ಕೇಸ್ ಮತ್ತು ಸರಳಾ ವರ್ಮಾ ಬೇರೆ ಬೇರೆ ಜಡ್ಜ್ಮೆಂಟ್ಗಳಿದ್ದಾವೆ, ಅದ್ರ ಬೇಸ್ ಮೇಲೆ ಪರಿಹಾರವನ್ನು ನಿಗದಿ ಮಾಡ್ತಾರೆ. ಸೊ ಯಾರು ಅಪಘಾತಕ್ಕೊಳಗಾಗಿದ್ದಾರೆ ಅವರು ಒಂದು ಕೋರ್ಟ್ನಲ್ಲಿ ಹೋಗಿ ಸಾಕ್ಷಿ ಹೇಳೋದು, ಅದು ಅಪರಾಧ ಎಸಗಿದವನ ಮೇಲೆ ಕಾನೂನು ಕ್ರಮ. ಇನ್ನೊಂದು ಅವರೇ ಅರ್ಜಿ ಹಾಕಬೇಕು ಅವರು ಪರಿಹಾರ ಪಡ್ಕೊಳ್ಳಿಕ್ಕೆ. ಸೊ ಸೂಕ್ತವಾದ ಪರಿಹಾರವನ್ನು ನ್ಯಾಯಾಧೀಶರು ಆ ಕೇಸ್ನ ಎಷ್ಟು ಆಗಿದೆ ಅನ್ನೋ ಬಗ್ಗೆ ಅವರು ಪರಿಹಾರ ಕೊಡ್ತಾರೆ. ಈ ಪ್ರೊಸೀಜರ್ನ ತಿಮ್ಮಪ್ಪ ಶೆಟ್ಟಿ ಪಾಲಿಸಬೇಕು ಅನ್ನುವಂಥ ವಿನಂತಿ. ಗಂಗರಾಜ್ ಅವರು KR ಪುರಮಿಂದ ಕರೆ ಮಾಡ್ತಿದ್ದಾರೆ. ಗಂಗರಾಜ್ ಅವರೇ ನಮಸ್ಕಾರ. ನಮಸ್ಕಾರ ಗಂಗರಾಜ್ ಅವರೇ. ನಮಸ್ಕಾರ. ಕೇಳಿ ಸರ್ ಪ್ರಶ್ನೆ. ಸರ್ ನಾನು ಅವಾಗಲೇ ಪ್ರಶ್ನೆ ಕೇಳಿದೆ, ನನ್ಗೇನು ಉತ್ತರನೇ ಸಿಕ್ಲಿಲ್ಲ. ಹೌದಾ? ಕೇಳಿ ಸರ್ ಇನ್ನೊಂದ್ಸರಿ. ವೆಂಕಟಾಚಲಯ್ಯನವರು ಶಿವಾಜಿನಗರದಲ್ಲಿ ಬಂದು 2015ರಲ್ಲಿ ಗೊತ್ತಾಯ್ತು ಸಮೇತ ಬಂದು ಕ್ಯಾಮರಾ ತೆಗೆದು ಪಾದಚಾರಿಕ ರಸ್ತೆಗಳೆಲ್ಲ ಇದ್ ಮಾಡಿದ್ರು. ಗೊತ್ತಾಯ್ತು ಗಂಗರಾಜ್ ಅವರೇ, ನೀವು ಕೇಳ್ತಿರೋದು ಬಹಳ ಒಂದು ಇದ್ರ ಪ್ರಶ್ನೆ. ಪೇಮೆಂಟ್ ಅಲ್ಲಿ ಇದ್ ಮಾಡೋದು ನಾವು ಇದ್ರ ಬಗ್ಗೆ ಸಾರ್ವಜನಿಕರು ಮತ್ತು ಸರ್ಕಾರದವರು ಮಾಡಬೇಕಾದ ಕರ್ತವ್ಯ. ನಾ ಹೇಳಿದ್ದೇನೆ, ಅದನ್ನ 3 ಸಲ ಹೇಳಿದೆ. ಏನ್ ಮಾಡ್ಬೇಕು, ಪೇಮೆಂಟ್ ಅದನ್ನ ಏನು ಒತ್ತುವರಿ ಇದನ್ನ ತೆರವುಗೊಳಿಸ್ಬೇಕು, ಅಷ್ಟೇ ಇರೋದು. ಮತ್ತೆ ಉತ್ತರ ಹೇಳಲಿಕ್ಕೆ ಅದ್ರಲ್ಲಿ ಏನಿಲ್ಲ. ಯಾರು ಇಲಾಖೆ ಇದ್ದಾರೆ, ಸಂಬಂಧಪಟ್ಟ ಇಲಾಖೆ ಇದ್ದಾರೆ, ಅವರು ಅಲ್ಲಿ ಒತ್ತುವರಿ ಆಗದ ಹಾಗೆ ನೋಡೋದು, ಒತ್ತುವರಿ ಆಗಿದ್ರೆ ಅದನ್ನ ತೆಗೆಸೋದು, ಇಷ್ಟೇ ಇರೋದು. ಅದನ್ನ ಮಾಡಬೇಕಾಗಿದ್ದು ನೀವು ಪ್ರಜೆಗಳು ಸಹ. ನೀವು ನಿಮ್ಮ ಕೌನ್ಸಿಲರ್ ಇರ್ಬೋದು, ನಿಮ್ಮ ಲೋಕಲ್ MLA ಇರ್ಬೋದು, ಅಥವಾ ಅಲ್ಲಿನ ಲೋಕಲ್ ಅಧಿಕಾರಿಗಳು ಇರ್ಬೋದು, ಅವ್ರ ಹತ್ರ ಪ್ರಶ್ನೆ ಮಾಡಬೇಕು, ಯಾಕೆ ತೆಗ್ಸಿಲ್ಲ ಸರ್, ಇದನ್ನ ತೆಗ್ಸಿ ಅಂತ ಕೇಳ್ಬೋದು. ಅಲ್ಲಿಂದ ಬರೋ ವಾಯ್ಸ್ ಇದೆಯಲ್ಲ ಸರ್, ಅದಕ್ಕೆ ಬಹಳ ಖಂಡಿತ ಅದು, ಯಾಕಂದ್ರೆ ಜನರು ಕೇಳಬೇಕು, ಇದು ನಮ್ಗೆ ತೊಂದರೆ ಆಗ್ತಾ ಇದೆ, ನೀವು ದಯವಿಟ್ಟು ಇದು ಮಾಡಿ ಅಂತ. ನಾವು ಜನರಲ್ ಆಗಿ ಹೇಳೋದು ಬಿಟ್ರೆ, ಮಾಡಬೇಕಾಗಿದ್ದು ಇದನ್ನ ಕಾರ್ಯಗತ ಮಾಡಿಸ್ಕೊಳ್ಬೇಕಾಗಿದ್ದು ಸಂಬಂಧಪಟ್ಟ ಸರ್ಕಾರಿ ಇಲಾಖೆಗಳು. ಅದಲ್ಲದೆ ಅಪಘಾತಗಳು ನಡೆದಾಗ ಅದನ್ನ ಫೋಟೋ ತೆಗೆದು ವಿಡಿಯೋ ಮಾಡಿ ಇದೊಂದು ಇನ್ಹ್ಯೂಮನ್ ಬೇರೆ ಇಲ್ಲ, ಅಮಾನವೀಯವಾದಂತ. ಖಂಡಿತ ಅಪಘಾತ ಆದಾಗ ಇದು ಒಬ್ಬ ಸಾರ್ವಜನಿಕ ಆಗಿ ನಾವೇನ್ ಮಾಡಬೇಕು, ಯಾವ ರೀತಿ ಸ್ಪಂದಿಸಬೇಕು ಅನ್ನೋದು ಜನರಿಗೆ ಗೊತ್ತಿರಬೇಕು. ನೀವು ನೋಡಿರ್ಬೋದು, ಒಂದ್ಸಲ ಒಬ್ಬ ಹರೀಶ್ ಅಂತ ಹೇಳಿ ಹುಡುಗ ಸತ್ತು, ಅವ ಪಾಪ 2 ಭಾಗ ಆಗಿದ್ದಾನೆ. ನಾವು ವಿಡಿಯೋ ತೆಗೆದು 10 ನಿಮಿಷ 20 ನಿಮಿಷ ನೀವು ವಿಡಿಯೋ ಮಾಡ್ತಾ ಕೂತ್ಕೊಳ್ತೇವೆ. ಆ ಒಂದು ರಾಕ್ಷಸೀಯ ಮನೋಭಾವ ಅಂತ ನನ್ನ ಭಾವನೆ. ನೀವು ಏನು ಒಬ್ಬ ಸಾರ್ವಜನಿಕ ಆಗಿ ಅದು ನನ್ನ ಕರ್ತವ್ಯ, ನಾಳೆ ಕೋರ್ಟ್ ಕೇಸ್ ಆಗುತ್ತೆ, ಸಾಕ್ಷಿ ಹೇಳಬೇಕು, ಹೌದು ಅದು ನಮ್ಮ ಕರ್ತವ್ಯ. ಸೊ ಏನು ಮಾಡಬೇಕು, ಇಮಿಡಿಯೇಟ್ಲಿ ಆಗಿ ಅವರಿಗೆ ಅಟೆಂಡ್ ಮಾಡೋದು, ಅವರನ್ನ ಆಸ್ಪತ್ರೆ ತಕ್ಷಣ ಸಮೀಪದ ಆಸ್ಪತ್ರೆಗೆ ಕರ್ಕೊಂಡು ಹೋಗೋದು, ಅಲ್ಲಿ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಕೊಡ್ತಕ್ಕಂಥದ್ದು. ಈಗ ಸರ್ವೋಚ್ಚ ನ್ಯಾಯಾಲಯದ ಆದೇಶದ ಪ್ರಕಾರ ಅದು ಖಾಸಗಿ ಇರಲಿ ಅಥವಾ ಸಾರ್ವಜನಿಕ ಆಸ್ಪತ್ರೆ ಇರಲಿ, ಅಲ್ಲಿ ಇಮಿಡಿಯೇಟ್ ಆಗಿ ಆಕ್ಸಿಡೆಂಟ್ ಆಗಿ ಬಂದವರಿಗೆ ಕ್ಯಾಶ್ಲೆಸ್ ಟ್ರೀಟ್ಮೆಂಟ್ ಅನ್ನು ಕೊಡಬೇಕು. ಕೇಂದ್ರ ಸರ್ಕಾರಕ್ಕೆ ನಿರ್ದೇಶನವನ್ನು ಕೊಟ್ಟು ಇದ್ರ ಬಗ್ಗೆ ಸ್ಕೀಮ್ ಮಾಡಿ ಅಂತ ಹೇಳಿದ್ದಾರೆ. ಸೊ
ಅವರನ್ನು ತುರ್ತಾಗಿ ಆಸ್ಪತ್ರೆಗೆ ಸೇರಿಸೋದು ಮತ್ತು ಪೊಲೀಸರಿಗೆ ಇಮಿಡಿಯೇಟ್ ಆಗಿ ಅದರ ಬಗ್ಗೆ ಇನ್ಫಾರ್ಮೇಶನ್ ಕೊಡೋದು. ಮೇ ಬಿ ಅವರನ್ನು ಶಿಫ್ಟ್ ಮಾಡಬೇಕಾದ್ರೆ ಆಂಬ್ಯುಲೆನ್ಸಿಗೆ ನೀವು ಕರೆ ಮಾಡಿ, ಇಮಿಡಿಯೇಟ್ ಆಗಿ ಕರೆ ಮಾಡಿ. ಅದು ಗೋಲ್ಡನ್ ಅವರ್ಸ್ ಅಂತ ಹೇಳ್ತೇವೆ. ಒಂದು ಕ್ಷಣ, ಒಂದು ನಿಮಿಷ, ಒಂದು ಸೆಕೆಂಡ್ ಲೇಟ್ ಆದರೆ ಅಲ್ಲಿ ಅವನ ಜೀವ ಹೋಗ್ಬೋದು, ರಕ್ತಸ್ರಾವ ಆಗಿರುತ್ತೆ. ಸೊ ಅತ್ಯಂತ ಶೀಘ್ರವಾಗಿ ಅವನನ್ನು ಸಮೀಪದ ಆಸ್ಪತ್ರೆಗೆ ಕರೆದುಕೊಂಡು ಹೋಗಿ ಅದು ಪ್ರಥಮ ಚಿಕಿತ್ಸೆಯನ್ನು ಕೊಡಿಸಿ, ಬೇಕಾದರೆ ಹೈಯರ್ ಟ್ರೀಟ್ಮೆಂಟ್ಗೆ ಬೇರೆ ಆಸ್ಪತ್ರೆಗೆ ತಗೊಂಡು ಹೋಗ್ಬೋದು. ಆಮೇಲೆ ಅತ್ಯಂತ ಸಮೀಪದ ಆಸ್ಪತ್ರೆಗೆ ಕರೆದುಕೊಂಡು ಹೋಗೋ ಮೊದಲು ನಿಮಗೆ ನಿಮ್ಮ ವಾಹನ ಇದ್ರೆ ನಿಮ್ಮ ವಾಹನದಲ್ಲಿ ಕರ್ಕೊಂಡು ಹೋಗಿ, ಇಲ್ಲ ಅಂದರೆ ದಯವಿಟ್ಟು ಆಂಬ್ಯುಲೆನ್ಸಿಗೆ ಕರೆ ಮಾಡಿ ಅಲ್ಲಿಂದ ತಿಳಿಸಿ. ಇಲ್ಲಾಂದ್ರೆ 112 ನಂಬರ್ಸ್ ಇದ್ದಾವೆ. ಸೊ ರ್ಯಾಪಿಡ್ ರೆಸ್ಪಾನ್ಸ್ ಮಾಡ್ತಾರೆ ಅವರು. ಸೊ ಅಂಥ ಇದನ್ನ ಕ್ರಮವನ್ನು ತೆಗೆದುಕೊಳ್ಳಿ. ಇದು ನಾವು ಸಾರ್ವಜನಿಕರಾಗಿ ಮಾಡುವಂಥ ಕೆಲಸ. ಫೋಟೋ ವಿಡಿಯೋ ಮಾಡೋದು ಬೇಡ. ಎಸ್, ಗೌರಿಬಿದನೂರಿನ ಒಂದು ಕರೆ ಇದೆ ಸರ್, ಆನಂದ್ ಅವರು. ಹಲೋ. ನಮಸ್ಕಾರ ಆನಂದ್ ಅವರೇ. ರಮಾನಂದ್ ದಯಾನಂದ್, ಥ್ಯಾಂಕ್ ಯು. ಹೇಳಿ ಸರ್, ಏನ್ ಪ್ರಶ್ನೆ? ಫಸ್ಟ್ ಟೈಮ್ ಪ್ರೋಗ್ರಾಮ್ ನೋಡ್ತಾ ಇರೋದು. ಚೆನ್ನಾಗಿ ಮೂಡ್ ಬರ್ತಾ ಇದೆ. ತುಂಬಾ ಸಂತೋಷ ಸರ್, ನೀವು ಕರೆ ಮಾಡಿರೋದು ಇನ್ನೂ ಸಂತೋಷ. ನ್ಯಾಷನಲ್ ಹೈವೇ ಇಂದ ಹಳ್ಳಿಗಳಲ್ಲಿ ಲಿಂಕ್ ಆಗಿರುತ್ತಲ್ಲ ಸರ್. ಹೌದು. ಪಾದಚಾರಿ ಒಂದು ಕಡೆಯಿಂದ ಮತ್ತೊಂದು ಕಡೆಗೆ ಹೋಗೋದಕ್ಕೆ ಯಾವುದೇ ವ್ಯವಸ್ಥೆ ಇರಲ್ಲ. ಎರಡು ಕಡೆ ಬಸ್ ಸ್ಟ್ಯಾಂಡ್ ಇರುತ್ತೆ. ಒಂದು ಕಡೆಯಿಂದ ಮತ್ತೊಂದು ಕಡೆಗೆ ಹೋಗೋದಕ್ಕೆ ಅವಕಾಶನೇ ಇರಲ್ಲ. ರೋಡಲ್ಲಿ ನಿಲ್ಸ್ಕೊಂಡು ಹೋಗ್ಬೇಕು. ಸುಮಾರು ವೆಹಿಕಲ್ ಒಂದು ನಿಮಿಷ ದಾಟಬೇಕು ಅಂದ್ರೆ 1 ನಿಮಿಷ 2 ನಿಮಿಷ ಬೇಕಾಗುತ್ತೆ ವೆಹಿಕಲ್ ಹಳ್ಳಿಗಳಲ್ಲಿ. ಓಕೆ. ನ್ಯಾಷನಲ್ ಹೈವೇ ಇದೆ. ಆ ಪಾದಚಾರಿಗಳು ದಾಟಬೇಕಂದ್ರೆ ಫ್ಲೈ ಓವರ್ ಏನಾದ್ರೂ ಇದೆಯಾ ಇಲ್ವಾ ಹಳ್ಳಿ ವ್ಯವಸ್ಥೆಯಲ್ಲಿ ಅಂತ ನಾನು ಕೇಳಬೇಕು. ಖಂಡಿತವಾಗಿ ಇದು ರಸ್ತೆ ನಿರ್ಮಾಣ ಮಾಡೋ ಸಂದರ್ಭದಲ್ಲಿ ಸಂಬಂಧಪಟ್ಟ ನ್ಯಾಷನಲ್ ಹೈವೇ ಅಥಾರಿಟಿ ಇರ್ಬೋದು ಅಥವಾ ಬೇರೆ ಇಲಾಖೆಗಳಿರ್ಬೋದು, ಇದರ ಬಗ್ಗೆ ಆಲೋಚನೆ ಮಾಡಬೇಕು. ಇವತ್ತು ನೀವು ಕೆಲವೊಂದು ರೋಡನ್ನ ಹೈವೇ ನೋಡಿದರೆ ಹೇಳಲಿಕ್ಕದು ನ್ಯಾಷನಲ್ ಹೈವೇ, ಅದು ಲೋಕಲ್ ರೋಡ್ ಥರ ಇದಾಗಿಬಿಟ್ಟಿದೆ ಎಲ್ಲ ಕಡೆ. ಅದಕ್ಕೆ ಆ್ಯಕ್ಚುಲಿ ನ್ಯಾಷನಲ್ ಹೈವೇಗೆ ಸಂಪರ್ಕ ಮಾಡ್ತಕ್ಕಂಥದ್ದು ಅಥವಾ ಅಲ್ಲಿ ಎಲ್ಲ ಊರಿನಲ್ಲೂ ಬಂದು ಸೇರುವಂಥದ್ದು ಬಹಳ ಡೇಂಜರ್. ಜನರಿಗೆ ಗೊತ್ತಿರೋದಿಲ್ಲ. ಲೋಕಲ್ ಜನ ಇರ್ತಾರೆ, ಅವ್ರು ರಸ್ತೆಗೆ ಹಾಗೆ ಸಡನ್ ಆಗಿ ಬಂದುಬಿಡ್ತಾರೆ, ಆಕ್ಸಿಡೆಂಟ್ ಆಗಿಬಿಡುತ್ತೆ. ಯಾಕಂದರೆ ರಸ್ತೆಯಲ್ಲಿ ನ್ಯಾಷನಲ್ ಹೈವೇಲಿ ಹೋಗೋರು 180 ಸ್ಪೀಡಲ್ಲಿ ಇರ್ತಾರೆ. ಸೊ ಅದು. ಇನ್ನೊಂದು ಅವ್ರು ಹೇಳಿದ ಹಾಗೆ ಅಂಡರ್ ಪಾಸ್ ಅಥವಾ ಫ್ಲೈ ಓವರ್ ಇದನ್ನು ವ್ಯವಸ್ಥೆ ಮಾಡಲೇಬೇಕು. ಎಷ್ಟೋ ಜನ ಎಲ್ಲಿ ಬಸ್ ಸ್ಟ್ಯಾಂಡ್ ಇರ್ಬೋದು, ಎಲ್ಲಿ ಜನರು ಜಾಸ್ತಿ ಹೋಗಿ ಆಚೆ ಕಡೆ ದಾಟಲಿಕ್ಕೆ ಹೋಗಬೇಕಾಗತ್ತೆ ಅಂಥ ಪ್ಲೇಸ್ಗಳನ್ನು ಗುರುತಿಸಿ ಅಲ್ಲಿ ಒಂದೇ ಅಂಡರ್ ಪಾಸ್ ಕೊಡಿ. ಸೊ ಸಾರ್ವಜನಿಕ ಹೋಗ್ಲಿಕ್ಕೆ ವ್ಯವಸ್ಥೆ ಮಾಡಿ. ಅಲ್ಲೂ ವಾಹನ ಹೋಗ್ತವೆ. ಸೊ ಅಲ್ಲೂ ಸೈಡಲ್ಲಿ ಒಂದು ಪಾದಚಾರಿ ಮಾರ್ಗ ಮಾಡುವಂಥದ್ದು. ಇವೆಲ್ಲ ಸೈಂಟಿಫಿಕ್ ಆಗಿ ಆಲೋಚನೆ ಮಾಡಬೇಕಾದ್ದು ಸಂಬಂಧಪಟ್ಟ ಇಲಾಖೆಯವರು. ಸೊ ರಸ್ತೆ ನಿರ್ಮಾಣದ ಹೊತ್ತಿನಲ್ಲಿ ನಾವು ನೋಡೋದ ಹಾಗೆ ಎಷ್ಟೋ ಕಡೆ ಇದು ಸೈಂಟಿಫಿಕ್ ಆಗಿ ಆಗ್ತಾ ಇಲ್ಲ. ಈಗ ಸ್ಕೈ ವಾಕ್ ಕಾಲ ಸರ್, ಮಾಡಿ ಏನು ಅದು ನೀವು ಒಂಟು ಪಾದಚಾರಿಗಳಿಗೆ ಸುರಕ್ಷಿತವಾಗಿ ದಾಟ್ಕೊಂಡು ಹೋಗ್ಲಿಕ್ಕೆ, ರಸ್ತೆ ದಾಟ್ಕೊಂಡು ಹೋಗ್ಲಿಕ್ಕೆ ಅದಕ್ಕೆ ವ್ಯವಸ್ಥೆ ಮಾಡಿಕೊಡ್ಬೇಕಾಗಿದ್ದು ನಮ್ಮ ಸರ್ಕಾರದ ಕರ್ತವ್ಯ. ನ್ಯಾಷನಲ್ ಹೈವೇಯನ್ನು ಮಾಡುವಾಗ ಸುಮ್ಮನೆ ಒಂದು ಹೈವೇ ಮಾಡಿಬಿಡುವುದು, ಎಲ್ಲಿ ಬೇಕಾದ್ರೆ ಅಲ್ಲಿ ಒಳಗೆ ಬಂದು ಸೇರಿಸುವಂಥದ್ದು, ಪಾದಚಾರಿಗಳಿಗೆ ದಾಟ್ಲಿಕ್ಕೆ ವ್ಯವಸ್ಥೆ ಇಲ್ಲದೆ ಇರೋದು ಇದು ಬಹಳ ಅಮಾನವೀಯ ಅಂತ ನನ್ನ ಭಾವನೆ. ಸರ್, ಮುಖ್ಯವಾಗಿ ನಿಮ್ಮ ಗಮನಕ್ಕೆ ಬಂದ ಹಾಗೆ, ನೀವು ನೋಡಿರುವಂಥ ಕೇಸುಗಳ ಗಮನಕ್ಕೆ ಬಂದ ಹಾಗೆ ಅಪಘಾತಗಳು ಯಾಕೆ ಆಗ್ತವೆ? ಒಂದು. ಎರಡನೇದು, ನಮ್ಮ ರಾಜ್ಯದ ಪರಿಸ್ಥಿತಿ ಹೇಗಿದೆ ಸರ್? ಅಪಘಾತಗಳು ಮುಖ್ಯವಾಗಿ ನಾವು ಈ ರಕ್ಷಾ ಸುರಕ್ಷತಾ ನಿಯಮಗಳನ್ನು ಪಾಲಿಸದೇ ಇರುವಂಥದ್ದು. ಇನ್ನೊಂದು, ರಸ್ತೆಯ ಅಲ್ಲಿ ನಾ ಹೇಳಿದ ಹಾಗೆ ಅವೈಜ್ಞಾನಿಕವಾದಂಥ ರಸ್ತೆಯ ನಿರ್ಮಾಣ. ಮೂರನೇದು, ರಸ್ತೆಯ ಹೊಂಡಗಳು, ರಸ್ತೆಯಲ್ಲಿ ಪಾದಚಾರಿ ಮಾರ್ಗ ಇಲ್ಲದೇ ಇರೋದ್ರಿಂದ ರಸ್ತೆ ಮೇಲೆ ನಡ್ಕೊಂಡು ಹೋಗುವವರಿಗೆ ಅಪಘಾತ ಆಗುವಂಥದ್ದು. ಮ್ಯಾಕ್ಸಿಮಮ್ ಅಪಘಾತ ಪಾದಚಾರಿಗಳ ಮೇಲೆ ಆಗುತ್ತೆ ಸ್ಟ್ಯಾಟಿಸ್ಟಿಕ್ಸ್ ಪ್ರಕಾರ. ಇನ್ನು ಕರ್ನಾಟಕದಲ್ಲಿ ಸುಮಾರು 2019ರಿಂದ 2025 ಸುಮಾರು 2,13,000 ರಸ್ತೆ ಅಪಘಾತಗಳಾಗಿದ್ದಾವೆ. ಇದರಲ್ಲಿ ಸುಮಾರು 60,115 ಜನ ತೀರ್ಕೊಂಡಿದ್ದಾರೆ. ನಮ್ಮ ಕರ್ನಾಟಕದಲ್ಲಿ ಸುಮಾರು 1 ಲಕ್ಷ ಮೋಟಾರ್ ವೆಹಿಕಲ್ ಆಕ್ಸಿಡೆಂಟ್ ಕೇಸಸ್ ಪೆಂಡಿಂಗ್ ಇದೆ. ಸೊ ಇದನ್ನು ಮಾಡಿದ್ದಾರೆ. ಇನ್ನು 2025 ಮೊದಲ 6 ತಿಂಗಳ ಸ್ಟ್ಯಾಟಿಸ್ಟಿಕ್ಸ್ ತಗೊಂಡ್ರೆ ಒಟ್ಟು 21,937 ರಸ್ತೆ ಅಪಘಾತ ಆಗಿದೆ. ಅದರಲ್ಲಿ ಮರಣ ಆಗಿದ್ದು 5,975. ತೀವ್ರತರವಾದಂಥ ಗಾಯ ಆದವರು 27,456 ಜನಕ್ಕೆ. ಒಂದು ಇಯರ್ಲಿ ನಾವು ಒಂದು 4-5 ವರ್ಷದ ಎವರೇಜ್ ತಗೊಂಡ್ರೆ ಕರ್ನಾಟಕದಲ್ಲಿ ಒಟ್ಟು ಒಂದು ವರ್ಷದಲ್ಲಿ ಆಗ್ತಕ್ಕಂಥ ಆಕ್ಸಿಡೆಂಟ್ ಸಂಖ್ಯೆ 33,000 ವರ್ಷಕ್ಕೆ. ಅದರಲ್ಲಿ 12,000 ಜನ ಸತ್ತೋಗ್ತಾ ಇದ್ದಾರೆ ಮತ್ತು 50,000 ಜನ ತೀವ್ರತರವಾದಂಥ ಗಾಯಕ್ಕೊಳಗಾಗ್ತಾ ಇದ್ದಾರೆ. ಸೊ ಇದು ಬಹಳ ಖೇದಕರ. ಒನ್ ಆಫ್ ದಿ ಮೇನ್ ರೀಸನ್ಸ್ ಫಾರ್ ದಿ ಡೆತ್ ಆಫ್ ಎ ಪರ್ಸನ್ ಅದು ಆಕ್ಸಿಡೆಂಟ್.
ಸೊ ಪ್ರತಿ ಒಂದು ಮಿನಿಟಿಗೆ ಒಬ್ಬನಿಗೆ ಅಪಘಾತ ಆಗುತ್ತೆ, ಪ್ರತಿ 4 ನಿಮಿಷಕ್ಕೆ ಒಬ್ಬ ಸತ್ತೋಗ್ತಾ ಇರ್ತಾನೆ. ಈ ಥರ ಒಂದು ಸ್ಟ್ಯಾಟಿಸ್ಟಿಕ್ಸ್ ನೋಡಿದರೆ ಸೊ ಇದ್ರ ಬಗ್ಗೆ ಹೌದು, ಇದು ನಾನು ದೇಶ ಮಟ್ಟದಲ್ಲಿ ಖಂಡಿತ ಮನೆಯಿಂದ ಹೊರಗೆ ಹೋದವ ಬರೋಲ್ಲವರೆಗೆ ನಮಗೆ ಅದು ಗ್ಯಾರಂಟಿ ಇಲ್ಲ ಅವನಿಗೆ ಏನಾಗುತ್ತಂತ. ಸೊ ಅಂಥ ಪರಿಸ್ಥಿತಿಯಲ್ಲಿ ನಾವಿದ್ದೇವೆ. ನನ್ನ ಪ್ರಕಾರ ರಸ್ತೆಯಲ್ಲಿ ಚಲಿಸುವವರಿಗೆ ಸುರಕ್ಷಿತವಾದಂಥ ಮಾರ್ಗವನ್ನು ಒದಗಿಸುವುದು ಮತ್ತು ರಸ್ತೆಯ ಮೇಲೆ ಯಾರು ಡ್ರೈವಿಂಗ್ ಮಾಡಿ ಹೋಗ್ತಾರೆ ಅವರು ಸಹ ಆ ಸುರಕ್ಷಿತ ನಿಯಮಗಳನ್ನು ಪಾಲಿಸುವುದು, ಇವೆರಡು ಮುಖ್ಯ. ಮಂಗಳೂರಿನ ಒಂದು ಕರೆ ಇದೆ ಸರ್, ಕೊನೆಯ ಕಾಲು ಮಂಜುನಾಥ್ ಅವರು. ಮಂಜುನಾಥ್ ನಮಸ್ಕಾರ. ಹಲೋ ಮಂಜುನಾಥ್ ಅವರೇ ಮಾತಾಡಿ. ಸರ್ ನಮಸ್ತೆ. ಸಂಕ್ಷಿಪ್ತವಾಗಿ ಕೇಳಿ ಸರ್, ಪ್ರಶ್ನೆ ಶಾರ್ಟ್ ಮಾಡಿ ಪ್ಲೀಸ್. ಕೇಳಿ ಸರ್. ಹೇಳಿ ಮಂಜುನಾಥ್ ಅವರು. ನಮಸ್ತೆ. ಹಾ ಸರ್, ಈಗ ಗಾಡಿಯಲ್ಲೆಲ್ಲ ಕೂಲಿ ಕೆಲಸ ಟೆಂಪೋದಲ್ಲಿ ಜನ ಎಲ್ಲ ಹಾಕೊಂಡು ಹೋಗ್ತಾರಲ್ಲ ಸರ್, ಹಾ 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 ಅದು ಸ್ಟಾಪ್ ಮಾಡೋದು ಸರ್. ವಿಲ್ಲರ್ ಎಲ್ಲ ಹಾಕೊಂಡು ಗಾಡಿ ಒಂದು ನನ್ನ ಕಣ್ಣು ಎದುರಲ್ಲಿ ಆಗಿದೆ, ಟೈರ್ ಬ್ಲಾಸ್ಟ್ ಆಗಿ ಹೋಗುದು, ಹೆಣ್ಣು ಮಗಳು ತೀರ್ಕೊಂಡು ಹೋಗಿದ್ದಾರೆ. ಇದು ಒಂದು ಬಹಳ ಇವನ್ ಇದು ಉಚ್ಚ ನ್ಯಾಯಾಲಯ ಮತ್ತು ಸರ್ವೋಚ್ಚ ನ್ಯಾಯಾಲಯ ಇದರ ಬಗ್ಗೆ ಹೇಳಿದೆ. ನೀವು ನಾರ್ತ್ ಕರ್ನಾಟಕದಲ್ಲಿ ನೋಡಿದ್ರೆ ಟ್ರ್ಯಾಕ್ಟರ್ನಲ್ಲಿ ಹೋಗೋದು, ಟ್ರಾಲಿಯಲ್ಲಿ 30 ಜನ 40 ಜನ ತುಂಬಿಸ್ಕೊಂಡು ಹೋಗೋದು, ಮದುವೆ ದಿಬ್ಬಣ ತಗೊಂಡು ಹೋಗೋದು, ಲಾರಿಯಲ್ಲಿ ಜನ ತುಂಬಿಸ್ಕೊಂಡು ಹೋಗೋದು. ಆಕ್ಚುಲಿ ಪರ್ಮಿಟ್ ವೈಲೇಷನ್. ಅದು ಪರ್ಮಿಟ್ ಅಲ್ಲಿ ಅದಕ್ಕೆ ಅವಕಾಶ ಇಲ್ಲ. ಜನರನ್ನ ನೀವು ಸಾರಿಗೆ ವಾಹನದಲ್ಲಿ ಇದು ಏನು ಗೂಡ್ಸ್ ವಾಹನದಲ್ಲಿ ಜನರನ್ನು ಸಾಗಿಸ್ಲಿಕ್ಕೆ ಬರೋದಿಲ್ಲ, ಅದು ಗೂಡ್ಸ್ ಮಾತ್ರ ಸಾಗಿಸ್ಲಿಕ್ಕೆ ಇರೋದು. ಬಟ್ ಜನರಿಗೆ ಅದ್ರ ಬಗ್ಗೆ ಮಾಹಿತಿ ಇರೋದಿಲ್ಲ. ಟ್ರ್ಯಾಕ್ಟರ್ನಲ್ಲಿ ತುಂಬಿಸಿ ಎಲ್ಲ ಎಷ್ಟೋ ಸಲ ಅಪಘಾತ ಆಗಿ ಅವರಿಗೆ ವಿಮೆ ಸಿಗೋದಿಲ್ಲ, ಅವರಿಗೆ ಪರಿಹಾರ ಸಿಗೋದಿಲ್ಲ, ಯಾಕಂದ್ರೆ ಇಟ್ ಇಸ್ ವೈಲೇಷನ್ ಆಫ್ ದಿ ಪರ್ಮಿಟ್ ಕಂಡೀಷನ್. ಸೊ ಇದ್ರ ಬಗ್ಗೆನೂ ಜನರಿಗೆ ಮಾಹಿತಿ ಇರಬೇಕು. ದಯವಿಟ್ಟು ಯಾರೇ ಆಗಲಿ ಸಾರ್ವಜನಿಕರಲ್ಲಿ ನನ್ನ ಮನವಿ ಏನಂತಂದ್ರೆ, ಟ್ರ್ಯಾಕ್ಟರಲ್ಲಿ ಲಾರಿಯಲ್ಲಿ ಜನ ತುಂಬಿಸ್ಕೊಂಡು ಹೋಗೋದು, ಅದು ಓವರ್ ಕ್ರೌಡ್, 100 ಜನ 50 ಜನ ತುಂಬಿಸ್ಕೊಂಡು ಮೆಸೇಜ್ ಬಂದ್ಬಿಡ್ಲಿ ಸರ್ ನಿಮ್ಮ ಕಡೆಯಿಂದ. ದಯವಿಟ್ಟು ನಾನು ಸಾರ್ವಜನಿಕರಲ್ಲಿ ನನ್ನ ಕಳಕಳಿಯ ಮನವಿ ಏನಂತಂದ್ರೆ, ಏನು ನಾವು ಸಾರ್ವಜನಿಕ, ನಾನು ಆಗಲೇ ಹೇಳಿದ ಹಾಗೆ ಒಬ್ಬ ಪ್ರಜೆಯಾಗಿ ನನ್ನ ಕರ್ತವ್ಯ, ಒಂದು ನಾಗರಿಕ ಕರ್ತವ್ಯ ಅಂತಿದೆ. ದಯವಿಟ್ಟು ನಮ್ಮ ಟ್ರಾಫಿಕ್ ರೂಲ್ಸ್ಗಳೇನಿದ್ದಾವೆ ಅವುಗಳನ್ನು ನಾವು ರಸ್ತಾ ಸುರಕ್ಷಾ ನಿಯಮಗಳನ್ನು ಪಾಲಿಸಬೇಕು ಅಂತ ನನ್ನ ಅದೊಂದು ಮನವಿ. ಸೊ ಅದೇ ಥರ ನಿಮಗೆ ಯಾವುದೇ ಥರವಾದಂಥ ಕಾನೂನಿಗೆ ಸಂಬಂಧಪಟ್ಟಂಥ ತೊಂದರೆಗಳಿದ್ದಾಗ ದಯವಿಟ್ಟು ಸಂಬಂಧಪಟ್ಟ ಪೊಲೀಸ್ ಇಲಾಖೆ ಇರ್ಬೋದು ಅಥವಾ ಕಾನೂನು ಸೇವಾ ಪ್ರಾಧಿಕಾರ ಇರ್ಬೋದು, ಅವರನ್ನು ಸಂಪರ್ಕಿಸಿ. ಕಾನೂನಿನ ಬಗ್ಗೆ ನಿಮಗೆ ಮಾಹಿತಿಯನ್ನು ಕೊಡಲಿಕ್ಕೆ ನಮಗೆ ನಾಲ್ಸಾ ಹೆಲ್ಪ್ಲೈನ್ ಅಂತಿದೆ, 15100 15100. ಅಲ್ಲಿ ಕಾಲ್ ಮಾಡಿದರೆ ನಮ್ಮ ಪ್ಯಾನೆಲ್ ಅಡ್ವೊಕೇಟ್ಸ್, ನುರಿತ ವಕೀಲರುಗಳಿದ್ದಾರೆ, ಅವರು ಅದಕ್ಕೆ ಉತ್ತರವನ್ನು ಕೊಡ್ತಾರೆ. ಅದು ಕಾನೂನು ಸೇವಾ ಪ್ರಾಧಿಕಾರದ ಅಡಿಯಲ್ಲಿ ಲೀಗಲ್ ಏಡ್ ಕೊಡ್ತಕ್ಕಂಥ ವ್ಯವಸ್ಥೆ ಇದೆ, ಅದರ ಬಗ್ಗೆ ತಾವು ಮಾಹಿತಿಯನ್ನು ತಿಳ್ಕೊಳ್ಳಿ. ಮತ್ತು ತಮ್ಮ ಪರಿಹಾರದ ಕೇಸುಗಳಿದ್ರೆ, ಮೋಟಾರ್ ವೆಹಿಕಲ್ ಆಕ್ಸಿಡೆಂಟ್ ಕೇಸಸ್ ಇದ್ದರೆ ಅದನ್ನು ಲೋಕ ಅದಾಲತ್ನಲ್ಲಿ ಮತ್ತು ಮೀಡಿಯೇಷನ್ನಲ್ಲಿ ಬಹಳ ಶೀಘ್ರವಾಗಿ ವಿಲೇವಾರಿ ಮಾಡಿಕೊಳ್ಳಿಕ್ಕೆ ವ್ಯವಸ್ಥೆ ಇದೆ. ಆದ್ದರಿಂದ ಲೋಕ ಅದಾಲತ್ ಮತ್ತು ಮೀಡಿಯೇಷನ್ ಏನು, ಅದರ ಸೌಲಭ್ಯ ಪಡೆಯಬಹುದು ಎನ್ನುವುದನ್ನು ನಿಮ್ಮ ಸಮೀಪದ ತಾಲೂಕು ಕಾನೂನು ಸೇವಾ ಸಮಿತಿ ಅಥವಾ ಜಿಲ್ಲಾ ಕಾನೂನು ಸೇವಾ ಪ್ರಾಧಿಕಾರದ ಕಚೇರಿಗೆ ಹೋಗಿ ತಿಳ್ಕೊಳ್ಳಿ ಮತ್ತು ಅದರ ಸೌಲಭ್ಯವನ್ನು ಪಡಿಬೇಕು ಅಂತ ನಾನು ಕೇಳ್ಕೊಳ್ತೇನೆ. ಎಸ್ ಸರ್, ಥ್ಯಾಂಕ್ ಯು ಸರ್. ಬಹಳ ಅತ್ಯಗತ್ಯವಾಗಿ ಬೇಕಿದ್ದಂಥ ಮಾಹಿತಿ ಸರ್, ತುಂಬ ಚೆನ್ನಾಗಿ ಅದನ್ನು ವಿಶ್ಲೇಷಣೆ ಮಾಡ್ತಾ ತಿಳಿಸ್ಕೊಟ್ರಿ. ಅದಕ್ಕಾಗಿ ವೀಕ್ಷಕರ ಪರವಾಗಿ, ವಾಹಿನಿ ಪರವಾಗಿ ತಮಗೆ ಧನ್ಯವಾದಗಳು ಸರ್. ಈ ಅಭಿಯಾನ ಯಶಸ್ವಿ ಆಗಲಿ ಸರ್. ಥ್ಯಾಂಕ್ ಯು. ನಮಸ್ತೆ. ಆತ್ಮೀಯರೇ, ಇಲ್ಲಿಗೆ ಇಂದಿನ ಸಂಚಿಕೆ ಮುಕ್ತ ಆಗುತ್ತೆ. ಮತ್ತೊಂದು ಸಂಚಿಕೆ ನಿಮ್ಮನ್ನು ಭೇಟಿ ಆಗ್ತೇನೆ. ಅಲ್ಲಿವರೆಗೆ ನೋಡ್ತಾ ಇರಿ ದೂರದರ್ಶನ ಚಂದನ. ನಮಸ್ಕಾರ.